ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ ಲೋಕಾದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ ಪಾಪ ಶೋಕವ ಹರಿಸಿ ಶಾಪವ ಕಳೆದನು ಧ್ಯಾನಿಸು ನೀ ಮನವೇ ಪಾಪ ಶೋಕವ ಹರಿಸಿ ಶಾಪವ ಕಳೆದನು ಧ್ಯಾನಿಸು ನೀ ಮನವೇ ಜೇನಿನ ರುಚಿಗಿಂತ ಏಸು ಸುನಾಮವು ದಿವ್ಯ ಮಧುರವಾದೆ ಪಾಪಿಯನುಳಿಸಲು ಹೀಗೆಯೇ ತನ್ನ ಪ್ರಾಣವನೇ ಕೊಟ್ಟ ಪಾಪಿಯನುಳಿಸಲು ಹೀಗೆಯೇ ತನ್ನ ಪ್ರಾಣವನೇ ಕೊಟ್ಟ ಶ್ರೇಷ್ಠ ಭೂಪನ ಕರುಣೆ ಸುಸ್ಥಿರವದನು ಬಿಡದೆ ಸೇವಿಸಿರಿ ಶ್ರೇಷ್ಠ ಭೂಪನ ಕರುಣೆ ಸುಸ್ಥಿರವದನು ಬಿಡದೆ ಸೇವಿಸಿರಿ ಜೇನಿನ ರುಚಿಗಿಂತ ಏಸು ನಾಮವು ದಿವ್ಯ ಮಧುರವಾದೆ ಭೂಲೋಕದವರು ಮೇಲೋಕದವರು ಕೀರ್ತಿಪನಾಮವ ಭೂಲೋಕದವರು ಮೇಲೋಕದವರು ಕೀರ್ತಿಪನಾಮವ ಬಸಿ ಮೇಲಿನ ಧನವಾಂ ಹೊಂದುವಿರೆಲ್ಲರು ನಿಶ್ಚಯವೇ ಬಸಿ ಮೇಲಿನ ಧನವಾಂ ಹೊಂದುವಿರೆಲ್ಲರು ನಿಶ್ಚಯವೇ ಜೇನಿನ ರುಚಿಗಿಂತ ಏಸು ಸುನಾಮವು ದಿವ್ಯ ಮಧುರವಾದೆ ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ ಜೇನಿನ ರುಚಿಗಿಂತ ಏಸು ಸುನಾಮವು ದಿವ್ಯ ಮಧುರವಾದೆ ಮತ್ತೊಮ್ಮೆ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ರೂವಾರಿಯಾಗಿರ್ತಕ್ಕಂತ ಬೋಧಕರಾದ ಎಂ ರಾಜುರವರಿಗೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುವಂತಹೊಳಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ಶೈಲಾ ಬೆಂಜಮಿನ್ ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಮ್ಮ ಸಬ್ಬತ್ ದಿನವನ್ನು ಕಳೆದು ಮೊದಲನೇ ವಾರದಲ್ಲಿ ನಿಮ್ಮ ಒಂದು ಪಾದ ಬಳಿಗೆ ಬಂದು ಧ್ಯಾನಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗೋ ಕರ್ತನೆ, ಈ ಹೊಸ ದಿನದಲ್ಲಿ ಸ್ವಾಮಿ ಇನ್ನೊಂದು ಆವರ್ತಿ ನಿಮ್ಮ ವಾಕ್ಯವನ್ನು ಕಲಿಯಲು ನಾವು ಬಂದಿರುವಾಗ ನಮ್ಮನ್ನು ತಂದು ಸೇರಿಸಿಕೊಟ್ಟಿದ್ದಕ್ಕಾಗಿ, ನಿಮ್ಮ ಕೃಪೆಗಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲಿ 2-3 ಜನರು ಸೇರಿ ನನ್ನ ನಾಮವನ್ನು ಘನಪಡಿಸುವರೋ ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ನಮ್ಮ ದೇವರು ಸ್ವಾಮಿ ಕರ್ತನೆ, ನಮ್ಮ ಮನಸ್ಸುಗಳನ್ನು ಬಲಪಡಿಸು. ಜ್ಞಾನ ಸಾಲದು ಸ್ವಾಮಿ, ಜ್ಞಾನವನ್ನು ದಯಪಾಲಿಸಿಕೊಡು ಸ್ವಾಮಿ. ನಾವು ತಲೆಬಾಗಿ ನಿಮ್ಮ ಪಾದದಡಿಗೆ ನಾವು ಬಂದಿದ್ದೇವೆ ಕರ್ತನೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ಮುಂದೆ ಬಂದಿರುವಾಗ ನಮ್ಮ ಜೊತೆಗೆ ನೀನಿದ್ದು ಕಾಪಾಡು ಸ್ವಾಮಿ. ಈ ಲೋಕದಲ್ಲಿ ನಿಮ್ಮನ್ನು ಬಿಟ್ಟರೆ ನಮಗೆ ಯಾರು ಇಲ್ಲ ಸ್ವಾಮಿ ಕರ್ತನೆ. ನನ್ನನ್ನು ನಂಬಿರಿ, ನಿಮ್ಮನ್ನು ಕಾಪಾಡುತ್ತೇನೆ ಎಂಬುದಾಗಿ ನೀವು ಹೇಳಿದ ಮಾತು ಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮನ್ನು ಕಾಪಾಡುತ್ತಾ ಬರುತ್ತಾ ಇದ್ದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಯಾರಾದರೂ ಆರೋಗ್ಯವಿಲ್ಲದೆ ಇದ್ದರೆ ಅಂತವರನ್ನು ನೀನು ಆಶ್ವಸಿಸಿ ಕಾಪಾಡು, ಅವರನ್ನು ಮುಟ್ಟು ಸ್ವಾಮಿ. ಈ ಸಮಯದಲ್ಲಿ ನಿಮ್ಮ ಒಂದು ವಾಕ್ಯವನ್ನು ಹಂಚಿಕೊಳ್ಳುವಂತ ಪಾಸ್ಟರ್ ಸಾಲಮೋನ್ ಅವರಿಗಾಗಿ ಬೇಡಿಕೊಳ್ಳುತ್ತೇವೆ. ಅವರನ್ನು ಆಶೀರ್ವದಿಸು.
ಅವರು ಮಾಡುವಂತ ಮಿನಿಸ್ಟ್ರಿಯಲ್ಲಿ ನಿಮ್ಮ ಆಶೀರ್ವಾದ ಇರಲಿ. ಅವರ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ನಮ್ಮ ಸಭೆಯ ಕುಟುಂಬದಲ್ಲಿ ನಿಮ್ಮ ಸೇವೆಯನ್ನು ಮಾಡುವಂತ ಎಲ್ಲಾ ಕುಟುಂಬಗಳನ್ನು, ಅವರು ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನು, ಅವರು ಮಾಡುವಂತ ಒಂದು ನಿಮ್ಮ ವಾರ್ತೆಯನ್ನು ಹಂಚುವಾಗ ಅನೇಕ ತೊಂದರೆಗಳು ಬರುತ್ತವೆ ಸ್ವಾಮಿ. ಸೈತಾನನು ಪ್ರತಿಯೊಬ್ಬರನ್ನು ಆವರಿಸಿಕೊಂಡಿರುವಾಗ ಅದರಿಂದ ಬಿಡುಗಡೆ ಕೊಟ್ಟು ಪ್ರತಿಯೊಬ್ಬರನ್ನು ನೀನು ಕಾಪಾಡಿಕೊಡಬೇಕೆಂದು, ನಾವು ಒಂದು ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತ ಭಾಗ್ಯ ದಯಪಾಲಿಸಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ನಾವು 4ನೇ ತ್ರೈಮಾಸಿಕದ ಮೊದಲನೇ ಒಂದು ವಾರದ ಮೊದಲನೇ ಒಂದು ಪಾಠದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಎಸ್ ಟಿ ಸಾಲಮನ್ ರವರು ತಪಶಾಲೆಯ ಪಾಠವನ್ನ ಕಲಿಸುವವರಾಗಿದ್ದಾರೆ. ಕಳೆದ ದಿನದಲ್ಲಿ ನಿನ್ನೆ ದಿನದಲ್ಲಿ ನಾವು ಮೊದಲನೇ ಪಾಠದ ಶೀರ್ಷಿಕೆಯನ್ನ ಕಲ್ತಿದ್ದೇವೆ. ಭಾನುವಾರದ ಪಾಠವನ್ನ ಬೋಧಕರು ಮುಂದುವರಿಸುವಂತವರಾಗಿದ್ದಾರೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ತಪಶಾಲೆಯ ಪಾಠವನ್ನ ಕಲಿಸಿಕೊಡಲು ತಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಧನ್ಯವಾದಗಳು ಸಹೋದರಿ. ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತರಾಗೋಣ. ಈ ಅವಕಾಶವನ್ನ ನೀಡಿರ್ತಕ್ಕಂಥ ಬೋಧಕರಂತ ಹೇಮರಾಜುರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಹೋದರಿ ಶೈಲಾ ಬೆಂಜಮಿನ್ ರವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಉತ್ತಮವಾದಂತ ಅವರ ಸ್ವರವನ್ನ ಕೇಳ್ತಾ ಇದ್ರೆ 1996ರಲ್ಲಿ ಇದ್ದಂತ ಸ್ವರ ಈಗಲೂ ಕೂಡ ಹಾಗೆ ಇದೆ. ಗುಡ್ ಗೋಯಿಂಗ್. ಬಹಳ ವಂದನೆ ಸಿಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು ಪಾಸ್ಟರ್. ಸಹೋದರಿಯವರು ಒಳ್ಳೆ ರಾಗವನ್ನ ಹಾಡಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೆನ್ನೆ ನಾನೊಂದು ಪ್ರಶ್ನೆ ಕೇಳಿದೆ, ಉತ್ತರ ಏನಾರು ತಂದಿದ್ದೀರಾ ಯಾರಾದ್ರು? Yes, Pastor. ಎಸ್, ಹೇಳ್ರಿ. ಗುಡ್. Yeah, Pastor. Moses, rehearsed in Joshua's years that the Lord would completely wipe out the memory of Amalekans. Amen. ಓಕೆ, ನಾನು ನಿನ್ನೆ ಒಂದು ಕ್ಲೂ ಕೊಟ್ಟದಕ್ಕೆ ನೀವು ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ನೀವು ವಿರೋಧಿಗಳು ನಿಮ್ಮ ಮುಂದೆ ಮುದುಡಿ ಹೋಗುವರು ಅಂತ ಇದರಲ್ಲಿ ಒಳ್ಳೆ ನಮ್ಮ ಹಿರಿಯರಂತ ಕೋಲ್ಕರ್ ಅವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು. ಹೆಡ್ಸ್ ಆಫ್. Thank you. It's in Exodus 17:14 ಅಲ್ಲಿ that verse. Exactly. Yes. ಅಲ್ಲಿ ಮಂದಟ್ಟು ಮಾಡಿದನು ಅಂತ ಯೆಹೋಶುವನಿಗೆ ಇದನ್ನ ಪುಸ್ತಕದಲ್ಲಿ ಬರೆ ಮತ್ತು ಇದನ್ನ ನೀನು ಮಂದಟ್ಟು ಮಾಡಿಕೋ ಅಂತ ಹೇಳ್ತಾನೆ. ನಿಜಲು ಅಂದ್ರೆ ಕಿವಿ ಮಾತು ಅಂತ. ಮಂದಟ್ಟು ಅಂದ್ರೆ ಕಿವಿ ಮಾತು. ನೋಡು, ಅವರು ಏನ್ ಮಾಡಿದ್ರು ನೆನ್ಪಿದ್ಯಾ ನಿಮ್ಗೆ? ನಾವು ಮೊದಲೇ ಕಷ್ಟದಿಂದ ಐಗುಪ್ತ ದೇಶದಿಂದ ಬರುವಾಗ ಈ ಅಮೇಲಕ್ಯರು ಇವ್ರು ಯಾರು ಅಲ್ಲ, ಇವ್ರು ಎಂತವ್ರಂದ್ರೆ ಈ ಏಸಾವನ ಉಪಪತ್ನಿಯ ಮಕ್ಕಳು ಇವರು. ಏಸಾವನಿಂದ ಹುಟ್ಟಿರ್ತಕ್ಕಂಥ ಉಪಪತ್ನಿಯ ಮಕ್ಕಳು ಯಾಕೋಬ ಏಸಾವ. ನೋಡಿ, ಅಣ್ಣ ತಮ್ಮಂದಿರ ಇದರಲ್ಲೇ ಇವತ್ತು ಈ ತ್ರೈಮಾಸಿಕದಲ್ಲಿ ಸಹೋದರಿಯವರು ನಮ್ಮ ಸಹೋದರಿಯವರು ಓದೋದ್ರು ಏನಂತಂದ್ರೆ, ಒಂದು ಪಾಠ ಇದೆ ಅದನ್ನ ಈ ತ್ರೈಮಾಸಿಕದಲ್ಲಿ. ವಿರೋಧಿಗಳಿಂದ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವರಿಂದಲೇ ವಿರೋಧ ಆಗ್ತಕ್ಕಂಥದ್ದು. ಸೊ ಇವತ್ತು ಅದನ್ನ ಕಲಿತೀವಿ ಚೆನ್ನಾಗಿ. ಬಹಳ ಚೆನ್ನಾಗಿದೆ ಇವತ್ತಿನ ಅಥವಾ ಈ ತ್ರೈಮಾಸಿಕದ ಪಾಠಗಳು. ಬಹಳ ಗಮನ ಇಟ್ಕೊಂಡು ಇದನ್ನ ನೀವು ಚೆನ್ನಾಗಿ ಕೇಳ್ತಾ ಹೋದ್ರೆ ನಾವು ಉತ್ತಮವಾದಂತ ಪಾಠಗಳನ್ನ ಕಲಿತೇವೆ. ತಮಗೆಲ್ಲರೂ ಕೂಡ ಮತ್ತೊಂದು ಆವರ್ತಿ ಸಂಜೆ ವೇಳೆಯಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಇಲ್ಲಿ 2015ರಲ್ಲಿ ಒಂದು ಘಟನೆ ನಡೀತು. ಏನ್ ಘಟನೆ ಅಂತ ಹೇಳಿದ್ರೆ, ಯುರೋಪ್ ಖಂಡಕ್ಕೆ ಇರಾಕ್, ಅಫ್ಘಾನಿಸ್ತಾನ್, ಸಿರಿಯಾದಿಂದ ಜನರು ವಲಸಿ ಬರ್ತಾ ಇದ್ರು. ಇಲ್ಲಿ ಯುರೋಪ್ ಖಂಡದಲ್ಲಿ ಸಾಕಷ್ಟು ಜನ ಅಫ್ಘಾನಿಸ್ತಾನ್, ಇರಾನ್ ಮತ್ತು ಸಿರಿಯಾ ಈ ಪ್ರಾಂತ್ಯಗಳಿಂದ ಎಷ್ಟೋ ಜನ ವಲಸಿ ಹೋಗ್ತಾ ಇದ್ರು ಯುರೋಪ್ ಖಂಡಕ್ಕೆ.
ಈ ವಲಸೆ ಹೋಗ್ತಕ್ಕಂತ ಒಂದು ವಿಚಾರದಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಒಂದು ಪಾಠದಲ್ಲಿ ಬಹಳ ಚೆನ್ನಾಗಿ ನಮ್ಮ ನಾಯಕತ್ವ ಅಥವಾ ಮೋಶೆಯ ತರನಾದಂತ ಮತ್ತೊಬ್ಬ ನಾಯಕ ಎಂಬುದಾಗಿ ಇದನ್ನಲ್ಲಿ ಇವತ್ತು ನಾವು ಕಲೀಲಿಕ್ಕೆ ಹೋಗ್ತಕ್ಕಂತ ಒಂದು ಪಾಠ ಇವತ್ತು ಏನಪ್ಪಾ ಅಂದ್ರೆ, ಈ ಘಟನೆಯ ಮುಖಾಂತರ ಏನಂತ ಕಲಿತೀವಿ ಅಂದ್ರೆ, ಅಲ್ಲಿ ಆ ವಲಸೆ ಹೋಗುವಂತ ಸಂದರ್ಭದಲ್ಲಿ ಈ ಲಿಬಿಯ ದೇಶದಿಂದ ಮತ್ತು ಲಿಂಬುಡ್ಸೋ ಅದು ಪದ ಇನ್ನೊಂದು ಸ್ಥಳದ ಹೆಸರಿದೆ, ಅದೇನಪ್ಪ ಅಂತ ಹೇಳಿದ್ರೆ ಲ್ಯಾಂಬುಡ್ಸೆ ಅಂತ ಹೇಳಿ 7 ದೋಣಿಗಳಲ್ಲಿ ಸುಮಾರು 2,000 ಜನ ಇಲ್ಲಿಗಲ್ ಆಗಿ ಮೈಗ್ರೇಟ್ ಆಗ್ತಾ ಇದಾರೆ. ಮೈಗ್ರೇಷನ್ ಅಂದ್ರೆ ವಲಸೆ ಹೋಗ್ತಕ್ಕಂಥದ್ದು ಯುರೋಪ್ ಖಂಡಕ್ಕೆ. ಅಲ್ಲಿ ಮೆಡಿಟರೇನಿಯನ್ ಸಿ ಇದೆ. ಸೊ ಮೆಡಿಟರೇನಿಯನ್ ಸಾಗರದಲ್ಲಿ ಅವರು ಹಾದು ಹೋಗ್ಬೇಕು. ಅದರಲ್ಲಿ ಮಧ್ಯೆ ಅನೇಕ ಸಣ್ಣ ಪುಟ್ಟ ದ್ವೀಪಗಳಿದೆ, ಅದನ್ನ ದಾಟ್ಕೊಂಡು ಹೋಗ್ಬೇಕು. ಬಟ್ ಅದು ಬಹಳಷ್ಟು ರಿಸ್ಕಿ ಪಯಣ. ಅದು ಆ ಪಯಣದಲ್ಲಿ ನಿಜವಾಗ್ಲೂ ಅವ್ರು ಹೋಗಿ ತಮ್ಮ ದಡವನ್ನ ಮುಟ್ಟಿದ್ರೆ ನಿಜವಾಗ್ಲೂ ಅದೊಂದು ಭಾಗ್ಯ ಅಂತ ಅನ್ಬೋದು. ಅವರ ಜೀವವನ್ನ ಒತ್ತಿ ಇಟ್ಟುಕೊಂಡು ಇವರು ಪಯಣವನ್ನ ಮಾಡ್ತಾ ಇದ್ದಾರೆ. ನೋಡಿ, 7 ದೊಡ್ಡ ದೋಣಿಗಳಲ್ಲಿ 2,000 ಜನ ಹೋಗ್ತಾ ಇದ್ರು. ಆ ಒಂದು ಶಿಪ್ರೆಕ್ ಏನೋ ಸಮುದ್ರದ ಅಲೆಗಳ ಬಡಿತದಿಂದ ಆ 7 ದೋಣಿಗಳು ಕೂಡ ಮುಳುಗಿ ಹೋಗ್ತವೆ. 7 ದೋಣಿಗಳಲ್ಲಿ ಸುಮಾರು 1,200 ಮಂದಿ ಮುಳುಗಿ ಹೋಗ್ತಾರೆ. 800 ಮಂದಿ ಹೇಗೋ ಹಾಗೆ ಏನೋ ಬಚಾವಾದ್ರು. ನೋಡಿ, ಈ ವಲಸೆ ಹೋಗ್ತಕ್ಕಂಥದ್ರಲ್ಲಿ ಇವತ್ತು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಮೋಶೆ ಸುಮಾರು 40 ವರ್ಷಗಳ ತನಕ ಆತನ ಒಂದು ಪ್ರಯಾಣವನ್ನ ಮಾಡಿಕೊಂಡು ಜನರನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಎಷ್ಟೋ ಜನ ನಿರಾಶ್ರಿತರಾಗಿ ಅಥವಾ ಎಷ್ಟೋ ಜನ ಜೀವನ ಕಳ್ಕೊಂಡ್ರ ಮಧ್ಯದಲ್ಲಿ. ಯಾಕಂದ್ರೆ ವಲಸೆ ಹೋಗಂತದ್ದು ಸುಲಭವಾದಂತ ಕಾರ್ಯ ಅಲ್ಲ. ಇವತ್ತು ಗಾಜಾ ಪಟ್ಟಿಯಿಂದ ಜನರು ಈ ದಕ್ಷಿಣ ಭಾಗಕ್ಕೆ, ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಗಾಜಾ ಪಟ್ಟಿಯಿಂದ ಉತ್ತರ ಭಾಗಕ್ಕೆ ದಕ್ಷಿಣ ಭಾಗಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಅಲ್ಲಿ ನೆತನ್ಯಾಹು ಅವರು ಪ್ರೈಮ್ ಮಿನಿಸ್ಟರ್ ಅವರು ಬಂಬಾರ್ಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಎಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಗಾಜಾ ಪಟ್ಟಿಯನ್ನು, ಆ ಗಾಜಾ ಸಿಟಿ ಪಟ್ಟಣವನ್ನ. ಸೊ ಹಾಗಾಗಿ ಆ ಪಯಣದಲ್ಲಿ ಇವತ್ತು ಎಷ್ಟೋ ಜನ ಹಿಂಸೆಗೊಳಗಾಗ್ತಾ ಇದಾರೆ, ಆಹಾರಗಳಿಲ್ಲ. ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ನೋಡಿ, ಮೋಶೆನ ಗಮನದಲ್ಲಿ ಇಟ್ಕೊಳ್ರಿ. ಮೋಶೆಯ ತರನಾದಂತ ಒಬ್ಬ ನಾಯಕನು. ಈಗ ಮೋಶೆ ಫರೋವನ ಮುಂದೆ ಹೋಗಿ ನಿಂತ್ಕೊಳ್ಬೇಕು ಎಂಬುದಾಗಿ ಕೇಳಿದಾಗ ಏನ್ ಹೇಳ್ತಾನೆ? ಹೋಗಕ್ಕಾಗಲ್ಲ ಸ್ವಾಮಿ, ನನಗೆ ಸ್ವರ ಇಲ್ಲ, ನನಗೆ ಶಕ್ತಿ ಇಲ್ಲ, ನನಗೆ ಅವರು ಜನ ಹೋಗಿ ಕೇಳಿದ್ರೆ ನಾನು ಏನ್ ಹೇಳಿ? ನೋಡಿದ್ರಲ್ಲ, ನೆಪಗಳೆಲ್ಲ ಹೇಳ್ತಾನೆ. ಆದ್ರೆ ಸ್ವಾಮಿ 2 ಭರವಸೆಯ ಮಾತುಗಳನ್ನು ಕೊಡ್ತಾನೆ. ನಾನು ನಿನ್ನ ಜೊತೆಗೆ ಇರ್ತೇನೆ, ಹಾಗೂ ನಿನ್ನ ಜೊತೆಯಲ್ಲಿ ಇರ್ತಕ್ಕಂಥ ನಿನ್ನ ಅಣ್ಣನಾದಂತ ಅರೋನನು ನಿನ್ನ ಜೊತೆಯಲ್ಲಿ ಇರ್ತಾನೆ. ನೋಡಿ, ಆ ಧೈರ್ಯ ಆತನಿಗೆ ಎಷ್ಟು ತಂದುಕೊಡ್ತು ಅಂದ್ರೆ, ಆತನ ಪ್ರಯಾಣವನ್ನ ಇಸ್ರಾಯೇಲರನ್ನ ಆ ದೊಡ್ಡ ಸಮೂಹದವನ್ನ ಪಯಣದಲ್ಲಿ ಕರ್ಕೊಂಡು ಬರ್ತಾನೆ. ಐಗುಪ್ತ ದೇಶವನ್ನು ಬಿಟ್ಟು ಬರ್ತಾ ಇದ್ದಾರೆ. ಈ ಪಯಣದಲ್ಲಿ ಎಷ್ಟೋ ಮಂದಿ ಸೇರಿದ್ರು, ಎಷ್ಟೋ ಮಂದಿ ಅಲ್ಲೇ ಸಮಾರಾದ್ರು ಅಥವಾ ಸತ್ತೋದ್ರು. ಆದ್ರೆ ಕೆಂಪು ಸಮುದ್ರವನ್ನ ದಾಟಿಸುವುದರಲ್ಲಿ ದೇವರು ಒಂದು ಮಹತ್ವವಾದಂತ ಕಾರ್ಯವನ್ನ ಮಾಡಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಎಂಬುದಾಗಿ ಭರವಸೆಯನ್ನು ಕೊಡ್ತಾನೆ. ಒಣ ನೆಲದ ಮೇಲೆ ನಡ್ಕೊಂಡು ಬಂದ್ರು ಅಂತ ಹೇಳ್ತಾರೆ. ಹಾಗೆ ಮುಂದೆ ಇನ್ನೂ ಅನೇಕ ಸವಾಲುಗಳಿದ್ದಾವೆ. ಅವು ಸವಾಲುಗಳನ್ನೆಲ್ಲ ಎದುರಿಸ್ಬೇಕಾದ್ರೆ ಇಲ್ಲಿ ಸ್ವಾಮಿ ಒಬ್ಬ ಉತ್ತಮವಾದಂತ ನಾಯಕನನ್ನ ಆರಿಸ್ಕೊಳ್ತಾ ಇದ್ದಾನೆ. ಈ ನಾಯಕನೇನು ದಿಢೀರಂತ ಬರ್ಲಿಲ್ಲ. ಸ್ವಲ್ಪ ಆಲೋಚನೆ ಮಾಡ್ರಿ. ಈ ನಾಯಕನ ಯೆಹೋಶುವನು ಏನ್ ದಿಢೀರಂತ ಇವತ್ತು ನಿನ್ನೆ ಮೋಶೆ ಸತ್ತೋದ, ಇವತ್ತು ಒಬ್ಬ ನಾಯಕನನ್ನ ಆರಿಸ್ಕೊಂಡು. ಇವತ್ತಿನ ನಾಯಕರುಗಳಲ್ಲಿ ನೋಡಿ, ಅವಾಗ ಆರಿಸ್ಕೊಳ್ತಕ್ಕಂಥ ನಾಯಕರ ಬಗ್ಗೆ ನಿಮ್ಗೆ ಸ್ವಲ್ಪ ಗಮನ ಇರಲಿ. ಸೌಲನನ್ನ ಸ್ವಾಮಿ ಆರಿಸ್ಕೊಳ್ಳುವಾಗ ಎಲ್ಲಿದ್ನಂದ್ರಿ? ಸೌಲನ್ ಎಲ್ಲಿದ್ನಂದ್ರಿ? ಸೌಲನನ್ನ ರಾಜನಾಗಿ
ಆರಿಸಿಕೊಳ್ಳುವಾಗ ಆತನಲ್ಲಿ ಏನ್ ಮಾಡ್ತಾ ಇದ್ದ, ಏನ್ ಕಾರ್ಯ ಮಾಡ್ತಾ ಇದ್ನಂದ್ರಿ? ಅವ್ರ ಅಪ್ಪನ ಕತ್ತೆಯನ್ನ ಹುಡುಕ್ತಾ ಇದ್ದ. ಅಂದ್ರೆ ಇಲ್ಲಿ ದಾವೀದನನ್ನ ರಾಜನನ್ನಾಗಿ ಆರಿಸಿಕೊಂಡಾಗ ಆತನ ಎಲ್ಲಿದ್ದ? ಕುರಿಗಳನ್ನ ಕಾಯ್ತಾ ಇದ್ದ, ಮೇಯಿಸ್ತಾ ಇದ್ದ. ಕುರಿಗಳನ್ನ ಕಾಯ್ತಾ ಇದ್ದ. ನೋಡಿ ಎಷ್ಟು ನಾಯಕರುಗಳನ್ನ ದೇವರು ಆರಿಸುವಾಗ ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಇದ್ದಂತವ್ರು. ಡಬಲ್ ವಾಯ್ಸ್ ಬರ್ತೈತೆ ಸರ್. ಎಕೋ ಆಗ್ತದೆ. ನಮಗ್ ಸರಿ ಹೋಗ್ತಾ ಇದೆ. ಆಯ್ತಂದ್ರಿ? ಓಕೆ, ಯಾವ್ದೋ ಒಂದು ಡಿವೈಸ್ ಆಫ್ ಮಾಡ್ಬಿಡಿ. ಓಕೆ, ಸರಿ. ಇಲ್ಲಿ ಇವತ್ತಿನ ಒಂದು ನಾಯಕರುಗಳನ್ನ ಆರಿಸುವಾಗ ಹೇಗಿದೆ? ಇವತ್ತು ದೊಡ್ಡ ಸಮೂಹ, ಇವತ್ತಿನ ನ್ಯೂಸ್ ಅಲ್ಲಿ ನೀವು ಕೇಳಿರ್ಬೇಕು, ಆಕ್ಟರ್ ವಿಜಯ್ ಅವರು ಒಂದು ದೊಡ್ಡ ಮೆರವಣಿಗೆಯನ್ನ ಮಾಡ್ಲಿಕ್ಕೆ ಹೋದಾಗ ಕರೂರಲ್ಲಿ ಎಷ್ಟು ಜನ? 39 ಜನ ಕಾಲ್ ತುಳಿತದಲ್ಲಿ ಸತ್ತೋಗಿದ್ದಾರೆ. ಇವತ್ತು ನೋಡಿ ನಾಯಕತ್ವಕ್ಕೆ ಹೇಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಅಥವಾ ಇಂಥವರೇ ಬೇಕು, ಇಂಥವರೇ ಆರಿಸ್ಕೊಳ್ಬೇಕು. ಇವತ್ತು ಎಲೆಕ್ಷನ್ ಅಲ್ಲ, ಇವತ್ತು ಸೆಲೆಕ್ಷನ್ ಆಗ್ತಾ ಇದೆ. ಅದರಿಂದ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಕೆಲವು ನಾಯಕತ್ವದಲ್ಲಿ ಇವತ್ತು ದೋಷಗಳು ಆಗ್ತಾ ಇದೆ. ಎಲೆಕ್ಷನ್ ಅಲ್ಲ, ಇವ್ರು ಮೊದಲೇ ಎಲ್ಲನೂ ನೇಮಕ ಮಾಡಿ ಇಟ್ಕೊಂಡು ಹೋಗಿ ಅಲ್ಲಿ ಹೆಸರು ಹೇಳೋದು ಅಷ್ಟೇ. ಅವ್ರ ಬಗ್ಗೆ ಚರ್ಚೆ ಮಾಡಿ ವೋಟ್ ಹಾಕೋದಾಗ್ಲಿ, ಇಲ್ಲಿ ವೋಟ್ ಹಾಕಕ್ ಹೋದವ್ರದ್ದು ಏನೋ ಕೆಲಸ ನಡೆಯಲ್ಲ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಈ ದೊಡ್ಡ ಸಮೂಹವನ್ನ ಸ್ವಾಮಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಧೈರ್ಯಶಾಲಿಯಾದಂತ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಮೋಶೆಯಂತೆ ಧೈರ್ಯಶಾಲಿ. ಮೋಶೆ ಯಾವ ರೀತಿಯಾಗಿ 40 ವರ್ಷಗಳ ಕಾಲ ಅವ್ರು ಇನ್ನೇನು ಏನೋ ಎಷ್ಟೋ ವಿರೋಧವಾಗಿ ಇದ್ರು ಕೂಡ ಆತನು ಅವ್ರಿಗೆ ತಿರುಗಿ ಬೀಳದೆ ಅವ್ರು ಹೇಳಿರ್ತಕ್ಕಂಥದ್ದನ್ನ ಅನ್ನಿಸ್ಕೊಂಡು ಬಯಸ್ಕೊಂಡು ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ತಾನು ಅವ್ರ ಜೊತೆನಲ್ಲಿ ಬರ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಈ ಪಾಠದಲ್ಲಿ ಇವತ್ತು ನಾವ್ ಏನಪ್ಪಾ ಅಂತ ಹೇಳಿದ್ರೆ, ನಾಯಕನ್ ಹೇಗಿರ್ಬೇಕು ಎಂಬುದಾಗಿ ದೇವರು ತಾನೇ ನಿರ್ಧಾರ ಮಾಡ್ತಕ್ಕಂಥವನಾಗಿರ್ತಾನೆ. ಈಗ ನೋಡಿ, ದಾವೀದನನ್ನ ಆರಿಸ್ಕೊಳ್ಳುವಾಗ ಎಷ್ಟು ಚೆನ್ನಾಗಿ ಆ ಮಾತನ್ನ ಹೇಳ್ತಾನಂದ್ರೆ, ಮನುಷ್ಯನ ನೋಡಿದಂತೆ ನಾನು ನೋಡುವುದಿಲ್ಲ, ನೀವು ನೋಡೋದೇ ಬೇರೆ, ನಾನ್ ನೋಡೋದೇ ಬೇರೆ. ಅವನಿಗೆ ಅಣ್ಣನಾದಂತ ಹಿರಿಯ ಅಣ್ಣನು ಎಷ್ಟು ಒಳ್ಳೆ ಎತ್ತರವಾಗಿ ಬಲಿಷ್ಠನಾಗಿದ್ದಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವರ ಅಷ್ಟು ಮಕ್ಕಳನ್ನ ಜೆಸ್ಸಿ ಅವರು ತಂದು ಒಪ್ಪಿಸಿದಾಗ ಪ್ರವಾದಿ ಅಂತ ಸಮಯಲನ್ನು ಕೇಳ್ತಾನೆ, ಇನ್ನು ಏನಾದ್ರು ಮಕ್ಳು ಇದಾರ ನಿಮಗೆ ಅಂತ ಕೇಳಿದಾಗ ಏನ್ ಹೇಳ್ತಾನೆ? ಹೌದು ಸ್ವಾಮಿ, ಇನ್ನೊಬ್ಬ ಇದ್ದಾನೆ, ಅವನು ಕುರಿ ಮೇಯಿಸ್ತಾ ಇದ್ದಾನೆ, ಅವನು ಬರೋ ತನಕ ನಾವು ಕೂತ್ಕೊಳ್ಳಲ್ಲ ಅಂತ ಹೇಳ್ತಾನೆ. ನೋಡಿದ್ರೆ ಅವನು ಬಂದ ಮೇಲೆ ನಾವು ಕೂತ್ಕೊಳ್ತೀವಿ. ಆತನನ್ನ ನೋಡಿದ ಮೇಲೆ ಸ್ವಾಮಿ ಆತನಿಗೆ ಹೇಳ್ತಾನೆ, ಈಗೋ ಇವನನ್ನ ಏನ್ ಮಾಡು, ಅಭಿಷೇಕ ಮಾಡು, ಈತನನ್ನ ನಾನು ಆರಿಸ್ಕೊಂಡಿದ್ದೇನೆ. ಜನರೇ, ಇಲ್ಲಿ ನಾನು ಯಾಕೆ ಈ 2 ಹಂತಗಳನ್ನ ನಿಮಗೆ ಇವತ್ತಿನ ಪಾಠದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಮೊದಲನೇ ಹಂತದಲ್ಲಿ ಈ ವಲಸೆ ಹೋಗ್ತಕ್ಕಂಥದ್ರಲ್ಲಿ ಎಷ್ಟು ನೋಡಿ, ಕೆಲವು 2 ವಚನಗಳನ್ನ ಓದಿಬಿಡೋಣ. ನಾನು ಯಾಕೆ ನಿಮಗೆ ಆಮೇಲೆ ಹಾಕಿರೋ ಬಗ್ಗೆ ಯಾರು ಮೋಶೆ ಅದನ್ನ ಬರೆದಿಟ್ಟು ಗ್ರಂಥದಲ್ಲಿ ಬರೀತಾನೆ. ಮತ್ತೆ ಇದನ್ನೇನ್ ಮಾಡು, ನೀನು ಯೆಹೋಶುವನಿಗೆ ಮಂದಟ್ಟು ಮಾಡಿಕೋ ಅಂತ ಹೇಳ್ತಾನೆ. ಇದನ್ನ ಮರಿಬೇಡ ನೀನು. ನೋಡಿ, ಮುಂದೆ ಆತನು ಕೂಡ ಅಮೇಲೆಕ್ಯರ ವಿರುದ್ಧವಾಗಿ ಒಂದು ದೊಡ್ಡ ಯುದ್ಧವನ್ನ ಮಾಡುತ್ತಾನೆ. ಅದು ಮುಂದಿನ ಕಾಲಗಳಲ್ಲಿ ನಾವು ಕಲಿತಕ್ಕಂಥ ರಾಗಣ್ಣ. ನೋಡಿ, ಇಲ್ಲಿ 2 ವಚನಗಳನ್ನ ಯೆಹೋಶುವನು ಬರೆದಂತ ಗ್ರಂಥ 1ನೇ ಅಧ್ಯಾಯ ವಚನ 5. ದಯಮಾಡಿ ಯಾರಾದ್ರೂ ಗಟ್ಟಿಯಾಗಿ ಅದನ್ನ ಓದಬೇಕಾಗಿ ಕೇಳ್ಕೊಳ್ತೇನೆ. ಆಮೇಲೆ 2ನೇ ವಚನದಲ್ಲಿ ಸ್ವಾಮಿ ಹೇಳ್ತಕ್ಕಂಥ ಒಂದು ಮಾತು ಏನಂತೀರಲ್ಲಿ, ಯೆಹೋಶುವನು 1ನೇ ಅಧ್ಯಾಯ ವಚನ 2. ಯೆಹೋಶುವ 1ನೇ ಅಧ್ಯಾಯ ವಚನ 2 ಸರ್. 2 2 2ನೇ ವಚನ ಓದ್ತಾ ಇದ್ದೀನಿ ನೋಡಿ ಸರ್.
ಹ್ಮ್ ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳಗಳನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದೇ. ಓಕೆ, ದಯಮಾಡಿ 7ನೇ ವಚನ ಓದಿ. 7ನೇ ವಾಕ್ಯ ಓದಲ ಸರ್? 7ನೇ ವಚನ, 1ನೇ ಅಧ್ಯಾಯದ 7ನೇ ವಚನ. ಯೆಹೋಶುವ 1:7 ಓದ್ತಾ ಇದ್ದೀನಿ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ನೋಡಿ, ಈ ಮಾತುಗಳನ್ನ ಸ್ವಲ್ಪ ಗಮನ ಇಟ್ಕೊಳ್ರಿ. ಇವಾಗ 3ನೇ ಅಧ್ಯಾಯದ 7ನೇ ವಚನ ಓದ್ರಿ. 3ನೇ ಚಾಪ್ಟರ್ 7ನೇ ವಚನ ಸರ್. ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರೆಲ್ಲರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನ ಎಂಬುದು ಅವರಿಗೆ ಗೊತ್ತಾಗುವುದು. ನೋಡಿ, ಇಲ್ಲಿ ಸ್ವಾಮಿ ಏನು ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ಮೋಶ್ ದಯಮಾಡಿ ಯಾವ್ದೋ ಒಂದು ಡಿವೈಸ್ ಇದಾಗ್ತಾ ಇದೆ. ಓಕೆ, ಸಾತ್ವಿಕ್ ಸರ್, ಮೋಸ್ಟ್ಲಿ ಡಿವೈಸ್ ನಿಮ್ದು 2 ಇದೆ ಗೊತ್ತಿಲ್ಲ. ಸಾತ್ವಿಕ್ ಸರ್ ಮೋಸ್ಟ್ಲಿ ಡಿವೈಸ್ ಪ್ರಾಬ್ಲಮ್. ಅದೇ ಡಿವೈಸ್ ಪ್ರಾಬ್ಲಮ್. ಅದು 2 ಫೋನ್ಗಳು ಇಟ್ಕೊಂಡಿರ್ಬೇಕು. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನ್ ಕಲಿತಾ ಇದ್ವಿ ಅಂದ್ರೆ, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು, ನೀನು ಎಡಕ್ಕಾಗ್ಲಿ ಬಲಕ್ಕಾಗಲಿ ತಿರುಗಬೇಡ. ನೋಡಿ, ನೀನು ಕೈ ಹಾಕುವಂತ ಪ್ರತಿ ಕೆಲಸವನ್ನ ನಾನೇನ್ ಮಾಡ್ತೀನಿ, ನಿಮ್ಗೆ ಉದ್ಧಾರ ಮಾಡ್ತೀನಿ, ಕೃತಾರ್ಥಕನಾಗಿರುವಿ. ನೋಡಿ, ಈ ಮಾತನ್ನ ನಾವು ಕೇಳಿಸ್ಕೊಳ್ಳುವಾಗ ನೀನು ಜಯಶಾಲಿಯಾಗಿರುವಿ. ಇನ್ನೊಂದು ಪದವನ್ನು ಓದ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 7 ಹೇಳ್ತದೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. ನೋಡ್ರಿ, ದೇವ್ರು ಹೇಳ್ತಕ್ಕಂತ ಈ ಮಾತು 28ನೇ ಅಧ್ಯಾಯದ ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತಾನೆ, ಅವ್ರು ಒಂದ್ ದಾರಿಯಿಂದ ಬಂದ್ರೆ ಅವರು ಸೋತು ಏನಾಗ್ತಾರೆ, 7 ದಾರಿಯಿಂದ ಓಡಿ ಹೋಗ್ತಾರೆ. ಇಲ್ಲಿ ಈ ಮಾತುಗಳು ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಯೆಹೋಶುವನಿಗೆ ಒಂದು ಧೈರ್ಯವನ್ನ ತುಂಬಿಸ್ತಾ ಇದ್ದಾನೆ ಸ್ವಾಮಿ. ನೀನ್ ಯಾವತ್ತೂ ಕೂಡ ಅಂಜ್ಕೋಬೇಡ, ನಾನು ಮೋಶೆಯ ಸಂಗಡ ನನ್ನ ಆ ಪದವನ್ನ ನಾನು ಒಂದು ಪದವನ್ನ ಅಲ್ಲಿ ಉಪಯೋಗಿಸ್ತಾನೆ. ಏನಂತ ಹೇಳ್ರಿ, ನನ್ನ ಸೇವಕನಾದ ಮೋಶೆಯ ಸಂಗಡ ಇದ್ದ ಹಾಗೆ. ನನ್ನ ಸೇವಕನು ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಪದವನ್ನು ಹೇಳ್ತಾರೆ, ಏನಂತಂದ್ರೆ, ಆಸ್ ದ ಲೀಡರ್ ಈಸ್ ಸೋ ಆಲ್ಸೋ ದಿ ಸಿಟಿಸನ್ಸ್. ಹೌದಲ್ಲ? ನಾಯಕನು ಹೇಗಿರ್ತಾನೆ ಹಾಗೆ ಸೇವಕರುಗಳು ಕೂಡ ಇರ್ತಾರೆ. ಯಥಾ ರಾಜ ತಥಾ ಪ್ರಜಾ. ಏನಂದ್ರೆ, ಯಥಾ ರಾಜ ತಥಾ ಪ್ರಜಾ. ಎಷ್ಟು ಚೆನ್ನಾಗಿದೆ ಅದು. ನೋಡಿ, ರಾಜನ ಹೆಂಗಿರ್ತಾನೆ ಹಾಗೇನೆ ಪ್ರಜೆಗಳು ಇರ್ತಾರೆ. ರಾಜ ದುಷ್ಟ ಆಗಿದ್ರೆ ಅಂದ್ರೆ ಪ್ರಜೆಗಳು ದುಷ್ಟರಾಗ್ತಾರೆ, ಡಬಲ್ ದುಷ್ಟ ಆಗ್ತಾರೆ ಅವರು. ಸೊ ಇಲ್ಲಿ ರಾಜನೇ ಭಯ ಪಡ್ತಕ್ಕಂಥವನಾದ್ರೆ ಇನ್ನು ಸೇವಕರು ಹೆಂಗಿರ್ತಾರೆ ಅಂದ್ರೆ, ಅವರು ಧೈರ್ಯವಾಗಿರ್ತಾರ. ಓ, ರಾಜನೇ ಅಂಜಿಕೊಳ್ತಕ್ಕಂಥವನಾಗಿದ್ದಾನೆ, ನಾವು ಯಾಕೆ ಧೈರ್ಯದಿಂದ ಇರೋಣ ಅಂತ ಹೇಳ್ತಾರೆ. ಹೌದಾ? ನೋಡಿ, ಅದರಿಂದ ಇವತ್ತು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿ ಇನ್ನೊಂದು ಮಾತನ್ನ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ರಹಾಬಳು ಒಂದು ಮಾತನ್ನ ಹೇಳ್ತಾರೆ, ಕೇಳಿಸ್ಕೊಂಡಿದ್ದೀರಲ್ಲ? 2ನೇ ಅಧ್ಯಾಯ ಕಾಣಿಸುತ್ತದೆ, 2ನೇ ಅಧ್ಯಾಯದ 9ನೇ ವಚನ 10ನೇ ವಚನ ಕಾಣಿಸುತ್ತೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ಅದನ್ನ ಕಲೀಲಿಕ್ಕೆ ಹೋಗ್ತೇವೆ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ,
ಆ ಸೂಳೆಯಾದಂತ ರಾಹಾಬಳು ಒಂದು ಮಾತನ್ನು ಹೇಳ್ತಾಳೆ, ನಿಮ್ಮನ್ನು ಎದುರಿಸುವ ಧೈರ್ಯವು ಯಾರಲ್ಲಿಯೂ ಇಲ್ಲ. ನೋಡಿ, ಆ ಪದವನ್ನ ಸ್ವಲ್ಪ ಬಹಳ ಆಲೋಚನೆ ಮಾಡಬೇಕಾದಂತ ಒಂದು ಪದ. ನಿಮ್ಮನ್ನು ಎದುರಿಸುವ ಧೈರ್ಯವು ಯಾರಲ್ಲೂ ಇಲ್ಲ. ನಿಮ್ಮ ದೇವರಾದ ಯೆಹೋವನು ಯಾವ್ದನ್ನ 2 ಅಮೋರಿಯರ ರಾಜರನ್ನ ಸಂಹರಿಸಿದ್ದನ್ನ ನಾವು ಬಲ್ಲೆವರು. ಆಗ್ ಅಂಡ್ ಸಿಹಾನ್ ಎಂಬಂತ ಈ 2 ಬಲಿಷ್ಠವಾದಂತ ರಾಜರನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತುಂಟು. ಹಾಗಾಗಿ ನಿಮ್ಮನ್ನು ಎದುರಿಸುವ ಧೈರ್ಯವು ಯಾರಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಈ ಭೂಮಿಯ ಮೇಲೆ ಮತ್ತು ಆಕಾಶದ ಮೇಲೆ ಆತನು ಒಬ್ಬನೇ ದೇವರು. He is the God of heaven and earth. ನೋಡಿ, ಈ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಹೆಣ್ಮಗಳಿಗೆ ಗೊತ್ತಾಯ್ತು ಇಸ್ರಾಯೇಲರನ್ನ ನಡೆಸುವಾತನು ಸಾಮಾನ್ಯವಾದಂತ ಮನುಷ್ಯ ದೇವರಲ್ಲ. ಇಲ್ಲಿ ನಾಯಕನಂತ ಯೆಹೋಶುವನಿಗೆ ಒಂದು ಬಲವನ್ನ ತುಂಬತಕ್ಕಂತ ಒಂದು ಕಾರ್ಯ ಆಗ್ತಾ ಇದೆ. ದೇವರು ಆತನಿಗೆ ಇವತ್ತು ಹೇಡಿಗಳನ್ನ ಅಂಜತಕ್ಕಂಥವ್ರನ್ನ ಆರಿಸ್ಕೊಳ್ಳೋದಿಲ್ಲ ಸ್ವಾಮಿ. ಧೈರ್ಯದಿಂದ ಇರ್ತಕ್ಕಂಥವ್ರನ್ನ ಸ್ವಾಮಿ ಆರಿಸ್ಕೊಳ್ತಾನೆ. ಇವತ್ತು ಅದೇ ರೀತಿಯಾಗಿ ಇಲ್ಲಿ ಯೆಹೋಶುವನು ಬಹಳ ಧೈರ್ಯದಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದನು. ಯಾಕಂದ್ರೆ ಸುಮಾರು ವರ್ಷಗಳ ಕಾಲ ಮೋಶೆ ಸಂಗಡ ಆತನು ಇದ್ದು ಆತನು ತಾನು ಒಡನಾಟವನ್ನ ಎಲ್ಲವನ್ನು ಕಂಡುಕೊಂಡು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದನು. ಮೋಶೆಗೆ ಸ್ವಾಮಿ ಹೇಳ್ತಾನೆ, ನಿನ್ನ ಅಣ್ಣನಾದಂತ ಅರೋನನ್ನು ಸತ್ತಿದ್ದಾನೆ. ನೋಡಿ, ನೀನು ಈ ಹೊರೇಬ್ ಬೆಟ್ಟದ ಹತ್ರ ಬರ್ತಾ ಇದ್ದಾರೆ. ಹೊರೇಬ್ ಬೆಟ್ಟ ಇಲ್ಲಿ ಈ ಬಲಗಡೆಗೆ ಈ ಬೆತ್ ಪಿಯೋರ್ ಅಂತ ಹೇಳುತ್ತದೆ ಒಂದು ಸ್ಥಳ ಇದೆ, ಗುಡ್ಡಗಾಡುಗಳಿದೆ. ಈ ಕಡೆ ಭಾಗದಲ್ಲಿ ಗುಡ್ಡಗಾಡುಗಳಿದೆ. ಆತನು ಅತಿ ಎತ್ತರವಾದಂತ ಸ್ಥಳದಲ್ಲಿ ಹೋಗಿ, ಸ್ವಾಮಿ ನಾನು ಅಲ್ಲಿ ಮಧ್ಯೆ ಯೋರ್ದನ್ ಹೊಳೆ ಇದೆ, ಓಕೆ, ಬೆತ್ಪಿಯೋರ್ ಎಂಬಂತ ಗುಡ್ಡಗಾಡುಗಳು ಈ ಕಡೆ ಎಡಗಡೆ ಮತ್ತು ಬಲಗಡೆಗಳಲ್ಲಿ ಇದೆ. ಬೆಥೋರ್ ಎಂಬುದಾಗಿ ಬೆಥೋರ್ ಮತ್ತು ಬೆತ್ಪಿಯೋರ್ ಈ ಗಾಡುಗಳ ಮಧ್ಯದಲ್ಲಿ ಒಂದು ಎತ್ತರವಾದಂತ ಬೆಟ್ಟವಾಗಿರ್ತಕ್ಕಂಥ ಹೊರೆ ಬೆಟ್ಟದಲ್ಲಿ ಮೋಶೆ ನಿಂತುಕೊಂಡು, ಸ್ವಾಮಿ ದೇವ್ರೆ, ನಾನು ಕಾನಾನ್ ದೇಶವನ್ನ ನೋಡ್ಬೇಕು, ಯೋರ್ದಾನ್ ಹೊಳೆಯನ್ನ ದಾಟಬೇಕಷ್ಟೇ. ದಾಟಿದ್ರೆ ಅವರು ಇಸ್ರಾಯೇಲ್ ದೇಶಕ್ಕೆ ಹೋಗ್ತಾ ಇದ್ದಾರೆ. ದೇವರು ಅಬ್ರಹಾಮ, ಈಸಾಕ ಮತ್ತು ಯಾಕೋಬರಿಗೆ ಮಾಡಿರ್ತಕ್ಕಂಥ ವಾಗ್ದಾನದ ಪ್ರದೇಶವನ್ನ ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಮಾತನ್ನ ನೀವು ಕೇಳ್ಬೇಕು. ನೋಡಿ, 1ನೇ ಅಧ್ಯಾಯದ 2ನೇ ವಚನ, ಯೆಹೋಶುವ 1ನೇ ಅಧ್ಯಾಯದ ವಚನ 2. ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ಸರ್, ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದೇ. 3ನೇ ವಚನ, ಅರಣ್ಯವೂ ಈ ಲೆಬನೋನ್ ಪರ್ವತವೂ ಮೊದಲುಗೊಂಡು ಯೂಫ್ರೇಟಿಸ್ ಮಹಾನದಿಯವರೆಗಿರುವ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ತಿಳಿಸ್ಕೊಂಡ್ರೆ, ಇಲ್ಲಿ ಸ್ವಾಮಿ ಎಂತ ಭರವಸೆಯನ್ನ ಕೊಡ್ತಾ ಇದ್ದಾನಂದ್ರೆ ಅವ್ರಿಗೆ, ನೀವು ಕಾಲಿಡತಕ್ಕಂತ ಎಲ್ಲಾ ಪ್ರದೇಶಗಳನ್ನ ನಾನು ನಿಮಗೆ ಕೊಡ್ತೇನೆ. ನೀವು ಯುದ್ಧ ಮಾಡ್ಬೇಕಾಗಿಲ್ಲ, ನೀವು ಕತ್ತಿ ಹಿಡ್ಕೊಂಡು ನೀವು ಯುದ್ಧ ವೀರರಾಗ್ಬೇಕಾಗಿಲ್ಲ. ಯೆಹೋವನೇ ನಿಮಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ನೀವು ಕಾಲಿಡ್ತಕ್ಕಂತ ಪ್ರದೇಶಗಳನ್ನ ನೀವು ಯೋರ್ದಾನ್ ಹೊಳೆಯಿಂದ ಆಚೆ ಕಡೆಗೆ ನೋಡಿ. ಹಾಗಾಯ್ತಾ ಅಂತೀರಾ, ಇಲ್ಲ ಅಂತೀರಾ? ಯೋರ್ದಾನ್ ಹೊಳೆ ದಾಟಿದ ನಂತರ ಅವರು ಯಾವ ಒಂದು ಸಂದರ್ಭಕ್ಕೆ ಬಂದ್ರು ಅಂತೀರಿ? ಅಲ್ಲಿ ದೊಡ್ಡದಾದಂತ ಒಂದು ಎರಿಕೋ ಪಟ್ಟಣ ಇತ್ತು, ನೆನಪಿದೆ ಅಂತೀರಿ? ಅದನ್ನ ಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ ಸ್ವಾಮಿ ಹೇಳ್ತಾನೆ. ನೋಡಿ, ಮುಂದೆ ಅವರಲ್ಲಿ ಯೋರ್ದಾನ್ ಹೊಳೆಯನ್ನ ದಾಟಿದ್ರು. ಈ ಯೋರ್ದಾನ್ ಹೊಳೆಯನ್ನ ದಾಟತಕ್ಕಂಥ ವಿಚಾರದಲ್ಲಿ ನಾನು ಸ್ವಲ್ಪ ಮಾತುಗಳನ್ನು ಹೇಳ್ಬೇಕು. ಯಾಕಂದ್ರೆ
ಇಲ್ಲಿ ನಾಯಕನು ಆ ದೊಡ್ಡ ಸಮೂಹವನ್ನ, ಈಗ ಮೋಶೆ ಕೆಂಪು ಸಮುದ್ರವನ್ನ ದಾಟಿಸಿದನು, ಇಲ್ಲಿ ನಾಯಕನಾಗಿ ಯೆಹೋಶುವನು ವಹಿಸಿಕೊಂಡಂತ ಸಂದರ್ಭದಲ್ಲಿ ಆತನು ಯೋರ್ದನ್ ಹೊಳೆಯನ್ನ ದಾಟಿಸ್ತಾ ಇದ್ದಾನೆ. ಅಂಚಿನಲ್ಲಿ ಇನ್ನೇನು ಆ ಹೊಳೆಯನ್ನ ದಾಟಿದ್ರೆ ಅವರು ಕಾನಾನ್ ದೇಶಕ್ಕೆ ಕಾಲಿಡ್ತಾ ಇದ್ದಾರೆ. ಪ್ರಿಯರೇ, ಇಲ್ಲಿ ನಾನು ನಿಮ್ಗೆ ಹೇಳಿದೆ, ದೇವರು ಅಬ್ರಹಾಮ, ಈಸಾಕ ಮತ್ತು ಮೂಲ ಪಿತೃಗಳಾದಂತ ಯಾಕೋಬರಿಗೆ ದೇವರು ವಾಗ್ದಾನ ಮಾಡಿದ್ರು, ನೀವು ಕಾಲಿರ್ತಕ್ಕಂಥ ಪ್ರದೇಶವನ್ನ ನಿಮಗೆ ನಾನು ಕೊಡ್ತೇನೆ. ನೀವ್ ಏನು ಮಾಡ್ಬೇಕಾಗಿಲ್ಲ, ನೀವು ಯುದ್ಧ ವೀರರಾಗಿ ನೀವು ಟ್ರೈನಿಂಗ್ ಬೇಕಾಗಿಲ್ಲ ನಿಮಗೆ. ನಾನು ನಿಮ್ಗೋಸ್ಕರ ಮುಂದೆ ನಿಂತ್ಕೊಂಡಿರ್ತೇನೆ. ಆದ್ರೆ ನೀವು ಮಾಡ್ಬೇಕಾಗಿದ್ದು ಒಂದೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ನಂಬಿಕೆಯಿಂದ ನೀವು ನನಗೆ ವಿಧೇಯರಾಗ್ಬೇಕಷ್ಟೇ. ನೀವು ನನ್ನ ಮೇಲೆ ನಂಬಿಕೆ ಇಡಬೇಕು. ನನ್ನ ಸೇವಕನಾದಂತ ಮೋಶೆ ನನ್ನ ಮೇಲೆ ನಂಬಿಕೆ ಇಟ್ಟದ್ರಿಂದ ಕೆಂಪು ಸಮುದ್ರವನ್ನ ದಾಟಿಸಿದನು. ಅರಣ್ಯದಲ್ಲಿ ಅನೇಕ ಅದ್ಭುತಗಳನ್ನ ಮಾಡಿ ಅವ್ರನ್ನ ಕರೆತಂದನು. ಆ ಬೆಟ್ಟದಿಂದ ಅವ್ರನ್ನ, ಬೆಟ್ಟದಲ್ಲಿ ಏನು ನೀರನ್ನ ಕೊಟ್ಟನವ್ರಿಗೆ, ಕಹಿಯಾಗಿರ್ತಕ್ಕಂಥ ನೀರನ್ನ ಸಿಹಿಯಾಗಿ ಮಾಡಿದನು. ಆಮೇಲೆ ಅವ್ರಿಗೆ ಮಾಂಸದ ಆಹಾರಗಳು ಬೇಕಂತ ಹೇಳಿ ಲವಕ್ಕಿಗಳನ್ನು ಕೊಟ್ಟನು. ನೋಡಿ, ಎಷ್ಟೆಲ್ಲ ದೇವ್ರು ಅವ್ರನ್ನ ಪ್ಲೀಸ್ ಮಾಡಕ್ ನೋಡ್ತಾ ಇದ್ದಾನೆ. ಆದ್ರೆ ಆ ಜನಗಳು ಏನಾಗ್ತಾ ಇರ್ಲಿಲ್ಲ ಅಂದ್ರೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ರು, ದೇವರ ಮೇಲೆ ನಂಬಿಕೆಯನ್ನ ಇಡಲಿಲ್ಲ. ಆದ್ರೆ ಇಲ್ಲಿ ಸ್ವಾಮಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸ್ವಲ್ಪ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನಾವು ಬಹಳ ದಯಮಾಡಿ ಇದನ್ನ ನೀವು ಮಂದಟ್ಟು ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಗಾಡ್ ಇಸ್ ಪ್ರಿಪೇರಿಂಗ್ ಎ ಪೀಪಲ್ ಹೂ ವಿಲ್ ಟ್ರಸ್ಟ್ ಹಿಮ್, ಹೂ ವಿಲ್ ಬಿಲೀವ್ ಆನ್ ಹಿಮ್. ಹಿಂದೆ ಅವರು ಅಜ್ಞಾನದಲ್ಲಿ ಬಿದ್ದೋದ್ರು, ಅದ್ರ ತಕ್ಕಂತೆ ಅವರು ತಮ್ಮ ಫಲವನ್ನ ಅವರು ಅನುಭವಿಸಿ ಹೋದ್ರು. ಆದ್ರೆ ಮುಂದೆ ಇರ್ತಕ್ಕಂಥ ಪೀಳಿಗೆಯನ್ನ ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ಈ ವಾಂಟ್ಸ್ ಟು ರೈಸ್ ಎ ರಿಫೈನ್ಡ್ ಗ್ರೂಪ್ ಆಫ್ ಪೀಪಲ್ ಹೂ ವಿಲ್ ಟ್ರಸ್ಟ್ ಹಿಮ್, ಹೂ ವಿಲ್ ಆಲ್ವೇಸ್ ಒಬೇ ಹಿಮ್. ಆತನ ಮೇಲೆ ಭರವಸೆ ಇಟ್ಟು ಆತನ ನೀಡಿರ್ತಕ್ಕಂಥ ಕಟ್ಟಳೆಗಳಿಗೆ ವಿಧೇಯರಾಗಿ ನಡ್ಕೊಳ್ಬೇಕಾದಂತ ಒಂದು ಮಾದರಿಗೆ ಅವ್ರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮ್ಗೆ, ವಲಸೆ ಹೋಗ್ತಕ್ಕಂಥದ್ದು ನೋಡಿ. ಸುಮಾರು 2,000 ಜನ 7 ದೋಣಿಗಳಲ್ಲಿ ಪ್ರಯಾಣ ಮಾಡಿದ್ರು. ತಮ್ಮ ಜೀವನ ಒತ್ತೆ ಇಟ್ಟು ಪ್ರಯಾಣ ಮಾಡ್ತಾ ಇದ್ದಾರೆ. ರಿಸ್ಕಿ ಜಾಬ್, ರಿಸ್ಕಿ ಪ್ರಯಾಣ. ಅದರಲ್ಲಿ 1,200 ಮಂದಿ 7 ದೋಣಿಗಳಲ್ಲಿ ಮುಳುಗಿ ಹೋದ್ರು. ದೋಣಿಗಳು ಹೋದ್ವು, 1,200 ಮಂದಿಯನ್ನು ಜೀವ ಕಳ್ಕೊಂಡ್ರು. ಇವತ್ತು ನೋಡ್ರಿ, ವಿಜಯನ ಅವ್ನು ಮಾಡ್ತಕ್ಕಂಥ ಭಾಷಣವನ್ನ ಕೇಳಲಿಕ್ಕೆ ಹೋಗಿ ಕಾಲ್ ತುಳಿತಕ್ಕೆ 39 ಮಂದಿ, ಅದ್ರಲ್ಲಿ ಮಕ್ಕಳು, ಅದ್ರಲ್ಲಿ ಎಷ್ಟೋ ಮಕ್ಕಳು ತೀರ್ಕೊಂಡ್ರು. ನೋಡಿ, ಯಾಕೆ ಬೇಕಾಗಿತ್ತಂದ್ರೆ ಇದು. ಪ್ರಿಯರೇ, ಇವತ್ತು ದೇವರು, ನಾನು ನಿಮ್ಗೋಸ್ಕರವಾಗಿ ನಿಂತ್ಕೊಳ್ತಾ ಇದ್ದೇನೆ, ನಿಮ್ಗೆ ಧೈರ್ಯ ಕೊಡ್ತಾ ಇದ್ದೇನೆ, ನಿಮ್ಮ ಮುಂದೆ ನಾನು ಇರ್ತೇನೆ. ನೀವು ನಂಬಿಕೆಯಿಂದ ಯೋರ್ದನ್ ಹೊಳೆಯಲ್ಲಿ ನೀವು ದಾಟಬೇಕಾದ್ರೆ ಸುಮ್ಮನೆ ನೀವು ಏನ್ ಮಾಡ್ರಿ, ನೀವು ಮಂಜೂಸದ ಪೆಟ್ಟಿಯನ್ನ ಮೊದಲು ಹೊತ್ಕೊಂಡಿರ್ತಕ್ಕಂಥವ್ರು ಕಾಲಿಡಬೇಕು ಅಷ್ಟೇ. ನೀವು ನೋಡ್ರಿ ಆಮೇಲೆ ಹೊಳೆ ಹೇಗಾಗುತ್ತೆ. ಆ ತುಂಬಿ ಹರಿಯತಕ್ಕಂತ ಹೊಳೆಯನ್ನ ದಾಟಿಸ್ಕೊಂಡು ಸ್ವಾಮಿ ಬರ್ತಾನೆ. ಪ್ರಿಯ ದೇವಜನರೇ, ಇದು ಬರೀ ಇದು ಪ್ರಸಂಗ ಅಂತ ನೆನ್ಸ್ಕೋಬೇಡಿ. ಯಾಕಂದ್ರೆ ನಾನು ಯಾಕೆ ಇದನ್ನ ನಿಮ್ಮಲ್ಲಿ ಈ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ, ದೇವರು ಇವತ್ತು ಎಂತ ಕಠಿಣವಾದಂತ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಆತನ ಮೇಲೆ ವಿಶ್ವಾಸ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾನೆ. ಆ ಪದವನ್ನು ಇನ್ನೊಂದ್ಸರಿ ನಾನು ಹೇಳ್ತೇನೆ. ಮೋಶೆ ಸಂಗಡ ನಾನು ಇದ್ದ ಹಾಗೆ ನಿನ್ನ ಸಂಗಡಲೂ ನಾನು ಇರ್ತೇನೆ. ಅದರಿಂದ ನೀನೇನ್ ಮಾಡು, ಧೈರ್ಯದಿಂದಿರು, ನೀನು ಧೈರ್ಯ ಕಳೆದುಕೊಳ್ಬೇಡ, ನಾನು ನಿನ್ನ ಜೊತೆಗಾರನಾಗಿರ್ತೇನೆ. ಒಂದು ಪಕ್ಷ ನೀನು ಕಷ್ಟ ಪಡುವುದ್ರಲ್ಲಿ ನಾನು ಸುಖವನ್ನು ಅನುಭವಿಸ್ತಕ್ಕಂಥವನಲ್ಲ. ನೋಡಿದ್ರಲ್ಲ, ದಾವೀದನ ಒಬ್ಬ ಪಟ್ಟ ಸೇವಕ, ಯಾರು ನೆನಪಿದೆ ಅಂತೀರಿ? ದಾವೀದನ ಒಬ್ಬ ಪಟ್ಟ ಸೇವಕ. ಆತನು ಹೇಗೆ ತನ್ನ ಜೀವನ ಒತ್ತೆ ಇಟ್ಟು ಆತನ ಏನ್ ಮಾಡ್ತಾನೆ ಅಂದ್ರೆ, ಇದರಲ್ಲಿ ಕಾಯ್ತಾ ಇರ್ತಾನೆ.
ಆತನ ಹೆಂಡತಿಗೋಸ್ಕರ ಆತನನ್ನ ರಣರಂಗದಿಂದ ಕರೆಸ್ಕೊಂಡು ಬಂದು ಆತನನ್ನ ಸಾಯಿಸ್ತಾರೆ. ಹೌದಲ್ಲ? ನೋಡ್ರಿ, ಆತನ ಭೋಜನಗಳನ್ನು ಕೊಟ್ಟು ಅವನು ತಿನ್ಲಿಲ್ಲ. ಅವನು ಎಷ್ಟು ಪ್ರಾಮಾಣಿಕನಾಗಿದ್ದ ಅಂತ ಹೇಳಿದ್ರೆ, ಸ್ವಾಮಿ ನನ್ನ ಸೈನ್ಯವಲ್ಲಿ ಯುದ್ಧ ಮಾಡ್ತಾ ಇದೆ, ನಾನು ಹೋಗಿ ಇಲ್ಲಿ ಭೋಜನಗಳನ್ನು ತಿಂದು ನಾನು ಸುಖದಿಂದ ಇರಬೇಕೆ? ಬೇಡ ಬೇಡ ಬೇಡ, ನಾನು ನನ್ನ ಹೆಂಡತಿ ಜೊತೆನಲ್ಲಿ ಹೋಗಿ ಇರ್ಬೇಕೆ? ಇಲ್ಲ, ಸಾಧ್ಯ ಇಲ್ಲ ಅದು. ಯಾಕಂದ್ರೆ ರಣರಂಗದಲ್ಲಿ ನನ್ನ ಸೈನ್ಯ ಅಲ್ಲಿ ಯುದ್ಧ ಮಾಡ್ತಾ ಇದೆ. ನಾನು ನನ್ನ ದೇಶವನ್ನ ಕಾಪಾಡ್ಕೊಳ್ಬೇಕು, ನನ್ನ ಜನರಿಗಾಗಿ ನಾನು ನಿಂತ್ಕೊಳ್ಬೇಕು. ನೋಡಿ, ಅಂತ ಒಂದು ಪಟ್ಟ ಸೇವಕನನ್ನ ಆತನು ಕೊಂದಾಕದನು. ಅದು ಮುಂದೆ ಅದರ ತಕ್ಕಂತೆನೆ ಆತನು ಅನುಭವಿಸ್ತಾನೆ. ಹೌದಲ್ರ? ಇವತ್ತು ನಾವುಗಳು ಅದರಿಂದ ಒಂದು ಪಾಠವನ್ನ ಕಲಿಬೇಕು. ಏನಪ್ಪಾ ಅಂತ ಹೇಳಿದ್ರೆ, ನಾವು ದುಷ್ಟತನಕ್ಕೆ ಹೋದ್ರೆ ಖಂಡಿತವಾಗ್ಲೂ ಶಿಕ್ಷೆಗಳನ್ನ ನಾವು ಅನುಭವಿಸ್ತೀವಿ. ಆದ್ರೆ ಇಲ್ಲಿ ಮುಂದೆ ನಾಯಕನಾಗಿರ್ತಕ್ಕಂಥವನು ಹೇಗಿರ್ಬೇಕು, ಹೇಗೆ ಧೈರ್ಯದಿಂದ ಆತನು ಇರಬೇಕು ಎಂಬಂಥದ್ದು ದೇವರ ಒಂದು ಉದ್ದೇಶ. ನಂಬಿಕೆಯಿಂದ ಇರಬೇಕು. ಮುಂದೆ ನಾವು ಸಾಗ್ತಕ್ಕಂಥ ಪ್ರತಿಯೊಂದು ಸಂದರ್ಭಗಳು ನಮಗೆ ಒಂದು ಉತ್ತಮವಾದಂತ ರೀತಿಯಲ್ಲಿ ಒದಗಿಸಿ ಬರ್ಬೇಕಾದ್ರೆ ನಾವುಗಳೇನಾಗಿರ್ಬೇಕು? ನಾಳಿನ ದಿವಸದಲ್ಲಿ ನಾವು ನೋಡ್ತೇವೆ ಹೇಗೆ ದೇವರು ಯೋರ್ದನ್ ಹೊಳೆಯನ್ನ ದಾಟಿಸೋದನು ಎಂಬುದಾಗಿ. ಅದರಿಂದ ಪ್ರಿಯರೇ, ಅದನ್ನ ನಾನು ಮುಟ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನಾಳಿನ ದಿವಸದಲ್ಲಿ ಇನ್ನೂ ಚೆನ್ನಾಗಿದೆ ಪಾಠ. ಆದ್ರೆ ಇವತ್ತಿನ ದಿವಸಕ್ಕೆ ನಾನು ಇಷ್ಟರಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಏನಪ್ಪಾ ಅಂತ ಹೇಳಿದ್ರೆ, ದೇವರು ಒಂದು ಹೊಸ ಜನರೇಷನ್ ಏನಂತಂದ್ರೆ, ಹೊಸ ಒಂದು ಸಂತಾನವನ್ನ, ಅವ್ರ ನಂಬಿಕೆಯುಳ್ಳ ಸಂತಾನವನ್ನ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಹೊಸ ನಾಯಕತ್ವದಲ್ಲಿ ನೀವು ನೋಡಿರ್ಬೋದು, ಕೆಲವು ಆಶೆಗಳನ್ನ ಇಟ್ಕೊಂಡಿರ್ತಾರೆ. ಇವತ್ತಿನ ನಾಯಕರುಗಳನ್ನ ನೀವು ನೋಡಿ, ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರಿಗೆ ಮೋಸ ಮಾಡ್ತಾರೆ. ಓಟ್ ಸಿಕ್ಕದ ಮೇಲೆ ಅವ್ರ ಕತೆ ಮುಗೀತು. ಓಟು ನೋಟಿಗೆ ಓಟು. ಹೌದ್ರ? ಇವತ್ತಿನ ಲೆಕ್ಕ ಇಷ್ಟೇ. ಆದ್ರೆ ದೇವರ ಜನರಿಗೆ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ದೇವರ ಭರವಸೆಯಿಂದ ಆತನ ಮೇಲೆ ನಾವು ಆತ್ಕೊಂಡು, ಆತನ ಮೇಲೆ ನಂಬಿಕೆಯನ್ನಿಟ್ಟು ನಾವು ಹೋಗ್ಬೇಕೆಂಬಂಥದ್ದು ಒಂದು ಸಂತಾನ ಅಂತ ಒಂದು ಹೊಸ, ಹಿಂದೆ ಅಪನಂಬಿಕಸ್ಥರಾಗಿ ದೇವರ ಮೇಲೆ ವಿಶ್ವಾಸ ಇಲ್ಲದೆ ವಿಗ್ರಹಾರಾಧನೆಗಳಿಗೆ ಹೋಗಿ ಇರ್ತಕ್ಕಂಥ ಜನಗಳು, ಆ ಸಂತಾನ ಬೇಡ. ಈ ಹೊಳೆಯನ್ನ ದಾಟದ ಮೇಲೆ ಒಂದು ಹೊಸ ಸಂತಾನ, ಒಂದು ಹೊಸ ಲೀಡರ್ಶಿಪ್, ಜನಾಂಗದವರು ಇರಬೇಕೆಂಬುದಾಗಿ ದೇವರು ಆಸೆ ಪಡ್ತಕ್ಕಂಥವನಾಗಿದ್ದಾನೆ. ಅದರಿಂದ ಪ್ರಿಯರೇ, ಇವತ್ತು ಈ ಯೋರ್ದನ್ ಹೊಳೆಯನ್ನ ದಾಟುವಂತ ವಿಚಾರದಲ್ಲಿ ನಾಳೆ ದಿವಸದಲ್ಲಿ ನೋಡೋಣ ಇನ್ನೂ ಹೆಚ್ಚಾಗಿ. ಆದ್ರೆ ನಾನು ಇಲ್ಲಿಗೆ ಮುಗಿಸ್ತೇನೆ. ಏನಂತ ಹೇಳಿದ್ರೆ, ಈಸ್ ಪ್ರಿಪೇರಿಂಗ್ ಎ ಪೀಪಲ್. ನೀವು ನೋಡಿರ್ಬೋದು, ಗಿದಿಯೋನನ್ನ ಸ್ವಾಮಿ ಆರಿಸ್ಕೊಳ್ಳುವಾಗ ಮುಂದೆ ಬರ್ತದ ಅದು. ಆತನನ್ನ ಮೊದಲು ಸಿದ್ಧಪಡಿಸ್ತಾನೆ. ಯಾವುದೇ ರಾಜನನ್ನ ತೆಗೆದುಕೊಳ್ರಿ, ದೇವರು ಮೊದಲು ಅವ್ರನ್ನ ಸಿದ್ಧಪಡಿಸ್ತಾನೆ. ಅವರ ಹೃದಯಗಳಲ್ಲಿ ನಾನು ದೇವರ ಮೇಲೆ ನಂಬಿಗಸ್ತಿಕೆಯನ್ನ ಇಡತಕ್ಕಂಥ ಒಂದು ವ್ಯವಸ್ಥೆಗೆ ಅದರನ್ನ ಕರ್ಕೊಂಡು ಬರ್ತಾನೆ. ಇವತ್ತಿನ ನಾಯಕರುಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅವರ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡಿರ್ತಕ್ಕಂಥವ್ರಾಗ್ತಾರೆ. ನಾನು ನಡೆಸ್ಕೊಳ್ತೀನಿ, ಯಾವ್ದು ನಡೆಯಲ್ಲ. ದೇವರ ಮೇಲೆ ನಾನು ಪದೇ ಈ ಮಾತನ್ನು ಹೇಳ್ತಾ ಇದ್ದೀನಿ. ಏನಂತಂದ್ರೆ, ನಾಯಕರುಗಳನ್ನ ಆರಿಸ್ಬೇಕಾದ್ರೆ ಇವತ್ತು ಲಾಬಿ ಮಾಡ್ತಾರೆ. ಇವತ್ತು ಹೌದಾ, ದೊಡ್ಡ ಗುಂಪುಗಾರಿಕೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ಎರಡು ನಿಮಿಷ ನಾನು ಮುಗಿಸ್ತೀನಿ. ಒಂದು ಸಬ್ ಸ್ಕೂಲ್ ಕ್ಲಾಸ್ ತಗೊಳ್ತಾ ಇದ್ದೀನಿ, ಕರಿತೀನಿ. ಸೊ ಅದರಿಂದ ಪ್ರಿಯ ದೇವ ಜನರೇ, ಇವತ್ತು ಆ ನಂಬಿಕೆಯುಳ್ಳ ಒಂದು ಜನಾಂಗವನ್ನ ಸ್ವಾಮಿ ಇವತ್ತು ಏನ್ ಮಾಡ್ತಾ ಇದ್ದಾನೆ, ಸಿದ್ಧಪಡಿಸಿದಾನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಈ ನಿಟ್ಟಿನಲ್ಲಿ ನಾವು ಕೂಡ ನಂಬಿಗಸ್ತರಾಗಿ ದೇವರ ಮೇಲೆ ಭರವಸೆಯನ್ನು ಇಡೋಣ, ದೇವರ ಮೇಲೆ ನಂಬಿಕೆಯನ್ನು ಇಡೋಣ. ಆತನ ಮುಂದಿನ ಕಾರ್ಯಗಳನ್ನೆಲ್ಲವನ್ನು ಕೂಡ ಸುಗಮ ಮಾಡ್ತಾನೆ ಎಂಬುದಾಗಿ ಹೇಳುತ್ತಾ ಈ ದಿನದ ಪಾಠವನ್ನ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಫಾಸ್ಟರ್ ರಾಜು. ಉತ್ತಮವಾದಂತಹ ಪಾಠಕ್ಕಾಗಿ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಏನು ಹೆಚ್ಚಿನ ಸಂಗತಿಗಳನ್ನ ತಿಳಿಯ ಬಯಸಲು ಪ್ರಶ್ನೆಗಳಿದ್ದರೆ
ತಿಳಿಸುವಂತ ಸಂಗತಿಗಳಿದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ಗುಡ್ ಈವ್ನಿಂಗ್ ಹೇಳಿ. ಈಗ ವಿ ಸಾ ದೇವರು ನಡೆಸ್ತಾ ಇದ್ರು, ನಡೆಸಿದ್ರು ಲೀಡರ್. ಅವ್ರಿಗೆ ಧೈರ್ಯವಾಗಿರ್ರಿ, ಎಳ್ಕ ತಿರುಗಬೇಡ್ರಿ, ಓಕೆ, ಐ ಆಮ್ ವಿತ್ ಯು ಅಂತ ಹೇಳಿ ಮಾಡಿದ್ರು. ಜೊತೆಗೆ ಆಫ್ಟರ್ ಡೆತ್ ಇವ್ರು ಜೋಶ್ವನ್ನೇ ಪ್ರಿಪೇರ್ ಮಾಡಿದ್ರು. ಸೊ ದೇ ವೇರ್ ಕರೇಜಸ್, ಅವ್ರಿಗೆ ಒಳ್ಳೆ ಇದಿತ್ತು. ಬಟ್ ಈಗ ನಮ್ ರೋಲ್ ಏನಿದೆ ಇನ್ ದಿ ಸೆನ್ಸ್, ಈಗಿಂತ ನಾಯಕರು ನಾವು ಪಡ್ಬೇಕಾದ್ರೆ ವಾಟ್ ಈಸ್ ಅವರ್ ರೋಲ್, ಆರ್ ವಾಟ್ ವೇ ವಿ ಕ್ಯಾನ್ ಹೆಲ್ಪ್ ಟು ಗೆಟ್ ಅ ಗುಡ್ ಲೀಡರ್ಸ್, ಆರ್ ಎನಿಥಿಂಗ್ ಕ್ಯಾನ್ ಬಿ ಆಡೆಡ್ ಫಾರ್ ದಿಸ್ ಅಂತ. ನಿಮ್ ಪ್ರಶ್ನೆ ಯಾರಿಗಾರು ಕೇಳಿದ್ರೆ ಇನ್ನೊಂದ್ಸರಿ ನೀವು ಕ್ಲಿಯರ್ ಆಗಿ ಹೇಳಿ, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಫಾಸ್ಟರ್ ಸೊಲೊಮನ್ ಕೇಳಿಸ್ಕೊಂಡಿದ್ರು ಅನ್ಸುತ್ತೆ. ಫಾಸ್ಟರ್ ಬೇರೆ ಯಾರಿಗಾರು ಕೇಳಿಸಿದ್ರೆ ಹೇಳಿ. ಹೌದು, ಆಫ್ ಸರಿಯಾಗಿ ಕೇಳಿಸ್ಲಿಲ್ಲ. ನೀವು ಕೇಳಿಸ್ಕೊಂಡಿಲ್ವಾ? ಐ ರಿಪೀಟ್ ದಟ್ ಕ್ವಶನ್. ಈಗ ಇನ್ ದೋಸ್ ಡೇಸ್ ಮೋಸೆಸ್ ನಡೆಸಿದ್ರು ದೇವ್ರು ಹೇಳಿದ್ರು, ಯು ಬಿ ಕರೇಜಸ್, ಐ ಆಮ್ ವಿತ್ ಯು, ನಾನು ನಿನ್ ಜೊತೆಗೆ ಇರ್ತೇನೋ, ನೀವು ಗೋ ಅಹೆಡ್ ಅಂತ ಹೇಳಿದ್ರು. ಅಕಾರ್ಡಿಂಗ್ಲಿ ಮೋಸಸ್ ಲೆಡ್ ದಿ ಮಲ್ಟಿಟ್ಯೂಡ್ಸ್, ಓಕೆ, ಫ್ರಮ್ ಈಜಿಪ್ಟ್ ಟು ಇದು ಆನ್ ದ ವೇ ಟು ಕಾನಾನ್ ಅಂತ. ಆಮೇಲೆ ಆಫ್ಟರ್ ದ ಡೆತ್ ಆಫ್ ಮೋಸೆಸ್ ಜೋಶ್ವಾಗೆ ಇದು ಕೊಟ್ರು, ಚಾರ್ಜ್ ಕೊಟ್ರು. ಸೊ ಜೋಶ್ವಾಗ ಅದೇ ಹೇಳಿದ್ರು, ಎಡಕಾದ್ರೆ ತಿರುಗಬೇಡ, ನೀನು ಐ ಆಮ್ ವಿತ್ ಯು, ವಾರ್ ಇಸ್ ಮೈನ್ ನಾಟ್ ಯುವರ್ಸ್ ಅಂತ ಈ ತರ ಎಲ್ಲ ಹೇಳಿದ್ರು. ಓಕೆ, ಸೊ ಗಾಡ್ ವಾಸ್ ರಿಯಲಿ ಸ್ಪೀಕಿಂಗ್ ವಿತ್ ದೆಮ್. ಈಗ ನಮಗೆ ಇಂಥ ಲೀಡರ್ಸ್ ಟು ಟು ಲೀಡ್ ದಿ ಮಲ್ಟಿಟ್ಯೂಡ್ಸ್, ಟು ಲೀಡ್ ದಿ ಪೀಪಲ್, ಇಂಥ ಲೀಡರ್ಸ್ ಇದು ಮಾಡ್ಕೊಳ್ಳಿಕ್ಕೆ ವಾಟ್ ಈಸ್ ದಿ ರೆಮಿಡಿ ಫಾರ್ ಅಸ್? ನಮ್ ರೋಲ್ ಏನಿದೆ, ಅಥವಾ ಇನ್ ವಾಟ್ ವೇ ವಿ ಕುಡ್ ಏನ್ ನಾವು ಫೈಂಡ್ ಸಮ್ ಸೊಲ್ಯೂಷನ್ ಟು ಹೇಗೆ ನಾವು ಪಡ್ಕೊಳ್ಬಹುದು, ಯಾರಾದ್ರೂ ಸಮಂಜಸವಾದ ಉತ್ತರ ಕೊಡೋದಕ್ಕೆ ಸಾಧ್ಯವಾದ್ರೆ ಪ್ರಯತ್ನ ಮಾಡಬಹುದು. ಅಷ್ಟೇ ಹೇಳಿ ಸರ್. ಓಕೆ, ನಮ್ಮ ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಚೆನ್ನಾಗಿದೆ. ನಿಮ್ಗೆ ಮುಂದೆ ಒಂದು ಸ್ಟೋರಿ ಬರುತ್ತೆ. ಆ ಗಿದಿಯೋನನ ಒಂದು ಕಾಲದಲ್ಲಿ ನಿಮ್ಗೆ ನೆನಪಿರಬಹುದು. ಅವರು ಯಾವ ಸ್ಥಳವನ್ನ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾರೆ, ಮಿದಿಯಾನರ ಪಟ್ಟಣವನ್ನ ಮುತ್ತಿಗೆ ಹಾಕ್ಲಿಕ್ಕೆ ಹೋದಾಗ ಅಲ್ಲಿ 32,000 ಮಂದಿ ಇರ್ತಾರೆ. ಅದಷ್ಟು ಓದ್ತಿರ್ಬೇಕು ನೀವು. 7ನೇ ದಿನ ಎಲ್ಲ ಇರ್ಬೇಕದು. ಅಲ್ಲಿ ಆದಂತ ಒಂದು ಘಟನೆ ಏನಪ್ಪಾ ಅಂತ ಹೇಳಿದ್ರೆ, ಧೈರ್ಯವಿಲ್ಲದವರು ಅಂಜತಕ್ಕಂಥವ್ರು ನೀವು ಹೊರಟೋಗಿ ಅಂತ ಹೇಳ್ತಾರೆ. ಎಷ್ಟು ಮಂದಿ ಹೋದ್ರು? 22,000 ಮಂದಿ ಹೋದ್ರು. ಆಮೇಲೆ ಆ ನೀರು ಕುಡಿಯುವಂತ ಸಂದರ್ಭದಲ್ಲಿ ಅಲ್ಲಿ 9,700 ಮಂದಿ ಹೋದ್ರು. ಪೊಸಿಷನ್ ದಯಮಾಡಿ ಒಂದ ಕ್ಷಣ. ನನ್ನ ಉದ್ದೇಶ ಏನಂದ್ರೆ ಅದರಲ್ಲಿ ಕೇಳಿಸ್ತಾ ಇದೆ ಅಂತೀರಿ? ಅದರಲ್ಲಿ ಉದ್ದೇಶ ಏನಂದ್ರೆ, ಕೊನೆಗೆ ಎಷ್ಟು ಮಂದಿ ಇರ್ತಾರಂದ್ರಿ? ಬರೀ 300 ಮಂದಿ. 300 ಮಂದಿ ಬಗ್ಗೆ ಹೇಳ್ಬೇಕಾದಾಗ ಅವರು ಗಿದಿಯೋನನ ಯಾವ ರೀತಿಯಾಗಿ ಹೇಳ್ತಾನೋ ಅದೇ ರೀತಿಯಾಗಿ ಮಾಡ್ತಾರ ಅವ್ರು. ಇವತ್ತು ನಾಯಕರುಗಳು ಹೇಳ್ತಕ್ಕಂಥದ್ದನ್ನ ನೀವು ನಾಯಕರುಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಅವ್ರು ಹೇಳ್ತಕ್ಕಂಥದ್ದನ್ನ ನಾವು ಕೇಳ್ಕೊಂಡು ಹೋದಾಗ ನಿಜವಾಗ್ಲೂ ಯಶಸ್ಸನ್ನ ನಾವು ಕಾಣ್ತೇವೆ. ದಟ್ ಈಸ್ ದ ಸೀಕ್ರೆಟ್ ಆಫ್ ಲೀಡರ್ಶಿಪ್, ಇದು ಕ್ವಾಲಿಟಿ. ಓಕೆ ಫಸ್ಟ್. ಓಕೆ, ಅಂದ್ರೆ ಆ ರೀತಿಯಾದಂತಹ ಲೀಡರ್ಶಿಪ್ ನಮ್ಗೆ ಈಗ ಯಾಕೆ ಸಿಗ್ತಾ ಇಲ್ಲ?
ಅಂತ ಲೀಡರ್ಶಿಪ್ ನಾವು ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅದು ಅವರ ಪ್ರಶ್ನೆ. ಈಗ ನಾವೇನ್ ಮಾಡ್ಬೇಕು? ಸೊ ಇನ್ನಾರಾದ್ರೂ? ಓಕೆ, ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಕೆಲವೊಂದು ಸಮಂಜಸವಾದಂತ ವಿಷಯಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಲೀಡರ್ಶಿಪ್ ಬಂದ್ಬಿಟ್ಟಿದೆ ದೇವರ ಕೈಯಲ್ಲಿ ಇರ್ತಕ್ಕಂಥ. ಸೊ ಎಲ್ಲಾ ಲೀಡರ್ಸ್ಗಳನ್ನ ದೇವರೇ ಒದಗಿಸ್ಕೊಡ್ತಾನೆ ಎಂಬುದಾಗಿ ಸತ್ಯವೇದನ ಅಧಿಕಾರವು ದೇವರದು ಎಂಬುದಾಗಿ. ಸೊ ಲೀಡರ್ಸ್ಗಳು ಕೂಡ ದೇವರೇ ಆರಿಸಿ, ಪಾಸ್ಟರ್ ಹೇಳಿದ್ರು ಈಗಾಗಲೇ, ನಾಯಕರನ್ನು ಕೂಡ ದೇವರೇ ಆರಿಸ್ಕೊಳ್ಳುವಂತನಾಗಿದ್ದಾನೆ, ದಾತರಿ ಉಪಯೋಗಿಸ್ಕೊಳ್ಳುವಂತನಾಗಿದ್ದಾನೆ. ಮೋಶೆಯನ್ನು ದೇವರೇ ಆರಿಸ್ಕೊಂಡು, ಯೆಹೋಶುವನನ್ನು ದೇವರೇ ಆರಿಸ್ಕೊಂಡು. ಹಾಗೆ ಎಲ್ಲಾ ಕಾಲಕ್ಕೂ ದೇವರೇ ನಾಯಕತ್ವವನ್ನು ಆರಿಸ್ಕೊಳ್ತಕ್ಕಂಥದ್ದು. ಆದರೆ ಅನೇಕ ನಾಯಕರುಗಳು ದೇವರ ಮೇಲೆ ಆತುಕೊಂಡು ನಡೆಯುವುದರಲ್ಲಿ ಸೋತು ಹೋದರು. ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಒಂದು ಪೊಸಿಷನ್ ಅಲ್ಲಿ, ಪ್ರವಾದನೆಗಳ ಪ್ರಕಾರವಾಗಿ ಲೋಕವು ತುಂಬಾ ಕೆಟ್ಟು ಹೋಗಿರುವುದರಿಂದ, ಅಧರ್ಮವು ಹೆಚ್ಚಾಗಿರುವುದರಿಂದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರು ಆರಿಸಿಕೊಂಡಂತ ನಾಯಕರುಗಳು ಕೆಟ್ಟು ಹೋಗುವುದನ್ನೇ ನಾವು ನೋಡುವಂತರಾಗಿದ್ದೇವೆ, ಕೆಟ್ಟದ್ದನ್ನೇ ಆರಿಸ್ಕೊಳ್ಳೋದನ್ನ ನಾವು ನೋಡುವಂತರಾಗ್ತೇವೆ. ಹೀಗಾಗಿ ಸೇವೆಯಲ್ಲಿ ಸೋಲು ಅಪಜಯ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಇವತ್ತು ತಡ ಆಗ್ತಾ ಇದೆ. ಆದುದರಿಂದ ನೀವು ಹೇಳೋದೇನಂದ್ರೆ ದೇ ಆರ್ ಫೋರ್ಸ್ ಟು ಡೂ ಸಮಥಿಂಗ್, ಅಂದ್ರೆ ಸಂದರ್ಭ. ಈಗ ಏನಾಗಿದೆ ಅಂತಂದ್ರೆ, ಆಗಿನ ಕಾಲಕ್ಕಿಂತಲೂ ಈಗ ಇನ್ನಷ್ಟು ಕೆಟ್ಟತನ ತುಂಬಿರೋದ್ರಿಂದ ಇನ್ನೊಂದನ್ನ ನಾವು ಯೋಚನೆ ಮಾಡಬೇಕು. ಈ ಕೊನೆ ಕಾಲದಲ್ಲಿ ಪ್ರವಾದನೆ ಪ್ರಕಾರವಾಗಿ ದೇವರು ಸೈತಾನನಿಗೆ ಸಮಯವನ್ನು ಕೊಟ್ಬಿಡ್ತಾರೆ. ಆಗ ದೇವರು ಆರಿಸ್ಕೊಂಡಂತ ಸೇವಕರು ಕೂಡ ಏನು ಮಾಡಕ್ಕಾಗಲ್ಲ. ಅಂತ ಪರಿಸ್ಥಿತಿನ ನಾವು ಎದುರಿಸಬೇಕಾಗ್ತದೆ. ಸೊ ಈಗ ನಮಗಿರ್ತಕ್ಕಂತ ಒಂದು ಜವಾಬ್ದಾರಿಕೆ ಏನಪ್ಪಾ ಅಂತಂದ್ರೆ, ನಾಯಕರುಗಳನ್ನ ನಾವು ನೋಡ್ಬೇಕಾಗಿಲ್ಲ. ನಾಯಕರುಗಳು ಏನಾಗ್ತಾರೋ ಏನ್ ಮಾಡ್ತಾರೋ ಅದು ನಮಗ್ ಬೇಕಾಗಿಲ್ಲ. ನಮ್ಮ ಮುಂದೆ ಮೋಸೆ ಕೊಟ್ಟಿರುವಂತ ಧರ್ಮಶಾಸ್ತ್ರ ಇದೆ, ದೇವರ ನಿಯಮಗಳಿವೆ. ನಾವು ಒಬ್ಬೊಬ್ರು ದೇವರ ನಡೆಸಲಿಕ್ಕೆ ಅನುಭವಿಸುವುದು, ನಾವು ಒಬ್ಬೊಬ್ರು ದೇವರಿಗೆ ವಿಧೇಯರಾಗ್ಬೋದು. ನಮ್ಮ ವೈಯಕ್ತಿಕವಾದಂತ ಪರ್ಸನಲ್ ರಿಲೇಶನ್ಶಿಪ್ ಇಂದ ದೇವರ ಸಭೆಯ ಸೇವೆಯನ್ನು ಸಂಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ. ನಾಯಕತ್ವ ಒಂದು ಜನಾಂಗವನ್ನು ನಡೆಸೋಕ್ ಬೇಕು ಅಷ್ಟೇ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಪರಲೋಕಕ್ಕೆ ಸೇರಿಸ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಪರಲೋಕಕ್ಕೆ ಸಿದ್ಧಪಡಿಸ್ಬೇಕಾದ್ರೆ ಪ್ರತಿಯೊಬ್ಬನು ಇಂಡಿವಿಜುವಲ್ ಆಗಿ ದೇವರಿಗೆ ವಿಧೇಯನಾಗ್ಬೇಕು. ಈಗ ನಾವು ನಾಯಕತ್ವವನ್ನು ನೋಡಿದ್ರೆ ಬಿದ್ದು ಹೋಗ್ತೀವಿ. ನಾವು ದೇವರ ವಾಕ್ಯಗಳನ್ನ, ದೇವರ ನಿಯಮಗಳನ್ನ, ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ನಾವು ಬಲ ಹೊಂದುತ್ತೀವಿ. ನಾಯಕರುಗಳು ಏನೇ ಆಗಲಿ, ನಾವು ಅವರ ಪರವಾಗಿ ದೇವರ ಚಿತ್ತವನ್ನ ನೆರವೇರಿಸ್ತೀವಿ. ನಮ್ಮ ಮುಖಾಂತರವಾಗಿ ದೇವರು ತನ್ನ ಯೋಜನೆಯನ್ನ ಸಂಪೂರ್ಣಗೊಳಿಸ್ತಾನೆ. ಈಗ ಅಲ್ಲಿ ಇದ್ದೀವಿ ನಾವು. ಅದರಿಂದ ನಾಯಕತ್ವ ಅದು ಬರ್ಲಿ, ಅದು ಬಂದ್ಮೇಲೆ ನಾವು ಸಿದ್ಧವಾಗ್ತೀವಿ. ಅದು ಹೋಯ್ತು. ಹೇಳಿ. ಅದು ಪಾಸ್ಟರ್ ಏನಂತ ಹೇಳಿದ್ರೆ, ಆ ಕಾಲಕ್ಕೆ ಹೇಗೆ ಯೆಹೋಶುವನನ್ನ ದೇವ್ರು ಕರೆದ್ನೋ ಹಾಗೆ ಈಗಲೂ ಕೂಡ ನಮ್ಮನ್ನ ಕರೆದಿದ್ದಾನೆ ದೇವ್ರು. ಆದ್ರಿಂದ ನಾವು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪವಿತ್ರಾತ್ಮ ಭರಿತರಾಗಿ ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗದೆ ನಾವು ದೇವರ ವಾಕ್ಯವನ್ನ ವಿಧೇಯಿಸಬೇಕು ಅಂತ ದೇವರು ನಮ್ಮನ್ನ ಕರೆದಿದ್ದಾನೆ. ಅದು ಆ ಕಾಲಕ್ಕೆ ಮೋಶೆ ಯೆಹೋಶುವನನ್ನ ಕರೆದ ಉದ್ದೇಶದಿಂದಲೇ ದೇವರು ನಮ್ಮನ್ನ ಇವತ್ತು ಕೂಡ ಕರೆದಿದ್ದಾನೆ. ದೇವರ ವಾಕ್ಯಗಳು ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ಕೊಡ್ತವೆ. ಏನಂತ ಹೇಳಿದ್ರೆ, ಆತನು ಯಾವಾಗಲೂ ನಮ್ಮನ್ನ ಕೈ ಬಿಡದೆ ನಡೆಸುವಂತವನು. ನೋಡಿ, 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಸನ್ನಿವೇಶಗಳನ್ನ ದೇವರು ನಮಗೆ ಯಾಕೆ ಬರೆಯಲ್ಪಟ್ಟಿದ್ದಾನೆ ಅಂದ್ರೆ, ಕಡೆಯ ಕಾಲದಲ್ಲಿ ಜೀವಿಸುವಂತ ನಮಗೆ ಇವು ಮಾದರಿಯಾಗ್ಬೇಕು ಅಂತ ಹೇಳಿ ದೇವರ ಉದ್ದೇಶ. ಆದ್ರಿಂದ ನಾವು ಇವುಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋದಾದ್ರೆ ಈ ದಿನದಲ್ಲಿಯೂ ಕೂಡ ನಾವು ಅದೇ ಮೋಶೆಯ ಮತ್ತೆ ಯೆಹೋಶುವನ ರೀತಿಯಲ್ಲೇ ನಾವು
ಈ ಸುವಾರ್ಥ ಕೆಲಸಗಳಲ್ಲಿ ನಾವು ಬಲಗೊಳ್ಳಬಹುದು ಅನ್ನುವಂಥದ್ದನ್ನ ದೇವರ ವಾಕ್ಯಗಳು ನಮಗೆ ತಿಳಿಸುತ್ತೆ. ಆದ್ರಿಂದ ಆಗಿರ್ಬೋದು, ಈಗಿರ್ಬೋದು, ಇನ್ ಯಾವುದೇ ಕಾಲಕ್ಕೂ ಇರ್ಬೋದು, ದೇವರ ವಾಕ್ಯಗಳೇ ನಮಗೆ ಸದಾ ಕಾಲವೂ ಮಾದರಿಯಾಗಿರ್ಬೇಕು. ಆತನು ಪ್ರತಿ ಒಂದು ಸನ್ನಿವೇಶಗಳನ್ನ, ಘಟನೆಗಳನ್ನ ನಮಗೆ ಯಾಕೆ ತಿಳಿಸ್ಕೊಡ್ತಾನೆ ಅಂದ್ರೆ, ಈ ದಿನಗಳಲ್ಲಿಯೂ ನಾವು ಆ ರೀತಿ ದೇವರನ್ನ ಆತ್ಕೊಳ್ಬೇಕು. ಈ ದಿನಗಳಲ್ಲಿ ನಾವು ಸುವಾರ್ತೆಯನ್ನ, ಈ ಕಡೆ ಕಾಲದಲ್ಲಿ ನಮ್ಮ ಜವಾಬ್ದಾರಿ ಬಹಳಷ್ಟಿದೆ. ಈಗ ನಮ್ಮ ಸಂಸ್ಥೆಗಳು ಅಂತ ಇರುವಂತದ್ದು ಯಾತಕ್ಕೋಸ್ಕರ ಅಂದ್ರೆ ಸುವಾರ್ತೆಗೋಸ್ಕರ. ಆದ್ರಿಂದ ಸುವಾರ್ಥ ಕೆಲಸಗಳನ್ನ ಮಾಡುವುದರಲ್ಲಿ ಸದಾ ನಾವು ಯೆಹೋಶುವನ ರೀತಿಯಲ್ಲಿ, ಮತ್ತೆ ಗಿದ್ಯೋನನ ರೀತಿಯಲ್ಲಿ, ಅಥವಾ ಮೋಶೆ ರೀತಿಯಲ್ಲಿ, ನಮ್ಮ ನಾಯಕರುಗಳ ಹಿರಿಯರ ರೀತಿಯಲ್ಲಿ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ, ದೇವರ ವಾಕ್ಯಗಳು ನಮ್ಮ ಜೊತೆಯಲ್ಲಿರ್ಬೇಕು. ದೇವರ ಆತ್ಮನು ಸದಾ ಕಾಲ ನಮ್ಮನ್ನ ನಡೆಸ್ತಿರ್ಬೇಕು. ಇದು ತಾನೇ ದೇವರ ಉದ್ದೇಶ. ಮತ್ತೆ ಈ ದಿನಗಳಲ್ಲಿ ನಾವು ಯಶಸ್ವಿಯಾಗಿ ಸುವಾರ್ತೆಯಲ್ಲಿ ನಾವು ಸುವಾರ್ಥ ಕೆಲಸಗಳನ್ನ ಮಾಡ್ಲು ಕೂಡ ಇದೇ ನಮಗೆ ಮಾರ್ಗದರ್ಶನವನ್ನ ದೇವರು ಈ ದಿನ ತಿಳಿಸ್ತಾ ಇದ್ದಾನೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಹಾಗೂ ನಿಶ್ಚಯವಾದಂಥದ್ದು. ಸೊ ಇದರಿಂದ ಅದೇ ಒಂದು ನಮಗೆ ಅರ್ಥ ಆಗುತ್ತೆ. ನಮಗೆ ಈಗ ನಾಯಕತ್ವ, ನಮ್ಮ ನಾಯಕ ಯೇಸು ಸ್ವಾಮಿ, ನಮ್ಮ ದೇವರ ನಾಯಕತ್ವವು ವಾಕ್ಯದ ಆಧಾರದ ಮೇಲೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಸೊ ಇವತ್ತಿನ ದಿನಮಾನಗಳಲ್ಲಿ ನಾವು ನಾಯಕರುಗಳನ್ನ ಹಾಕೊಳ್ಳದೆ ಕ್ರಿಸ್ತನ ಮೇಲೆ ಹಾಕೊಂಡು, ದೇವರ ವಾಕ್ಯದ ಮೇಲೆ ಹಾಕೊಂಡು, ನಮ್ಮ ವೈಯಕ್ತಿಕವಾದಂತಹ ಜೀವಿತವನ್ನ ದೇವರ ವಾಕ್ಯಕ್ಕೆ ಅಧೀನಪಡಿಸಿ ದೇವರ ಚಿತ್ತವನ್ನ ನೆರವೇರಿಸೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಸದ್ದುಕಾಯರು ಪರಿಸಾಯರನ್ನ ನೋಡಿ ಅವ್ರು ಮಾಡೋ ರೀತಿ ಮಾಡಬೇಡಿ, ಅವ್ರು ಹೇಳೋದನ್ನ ಕೇಳಿ ವಾಕ್ಯ ಏನ್ ಹೇಳ್ತದೆ ಅದನ್ನ ಮಾಡ್ರಿ ಎಂಬುದಾಗಿ ಹೇಳೋದು. ಸೊ ನಾಯಕತ್ವ ಡೇ ಬೈ ಡೇ ಈ ಲೋಕದ ಕಡೆಗೆ ವಾಲ್ತದೆ. ಆದ್ರೆ ವೈಯಕ್ತಿಕವಾದಂತ ಜೀವಿತ ದೇವರ ಆತ್ಮನ ಕಡೆಗೆ ಒಪ್ಪಿಸ್ಕೊಡ್ಬೇಕು. ಅದರಿಂದ ಈಗ ನಮಗೆ ಅಷ್ಟೇ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅದರಲ್ಲಿ. ಈಗ ನೀವು ಹೇಳಿದ್ರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಈ ನಾಯಕರುಗಳು ದೇವರುಗಳಲ್ಲ. ಅವರು ನಾವು ನೆನೆಸಬಾರ್ದು, ಹೌದು ಅವ್ರು ದೇವರುಗಳಂತೆ ಇರ್ಬೇಕು ಅಂತ. ಇಲ್ಲಿ ನಾಟ್ ನೆಸೆಸರಿ, ನಾಟ್ ಪಾಸಿಬಲ್. ಯಾಕಂದ್ರೆ ಅವರು ಮನುಷ್ಯರೇ, ತಪ್ಪು ಮಾಡ್ತಕ್ಕಂಥವ್ರಾಗಿದ್ದಾರೆ. ಆದ್ರೆ ಅದೇ ತಪ್ಪನ್ನ ಅವರು ತಿರುಗಿ ಮಾಡ್ತಾ ಹೋದ್ರೆ ಸೌಲನಂತೆ ಬಿದ್ದೋಗ್ಬೋದು. ತೆಗೆದಾಕ್ಬಿಡ್ತಾನೆ ದೇವರೇ ತೆಗೆದಾಕ್ತಾನೆ. ನಾವೇನು ತೆಗಿಯೋದ್ ಬೇಡ್ರಿ, ದೇವರೇ ಕಿತ್ತಾಕ್ಬಿಡ್ತಾನೆ. ಸೊ ಹಾಗಾಗಿ ಆತನ ಮೇಲೆ ನಾವು ನಂಬಿಕೆ ಇಡಬೇಕು. ಇಫ್ ಹಿ ಹ್ಯಾಸ್ ಸೆಟ್ ದ ಲೀಡರ್ಸ್ ಇನ್ ದೇರ್ ಪೊಸಿಷನ್, ಹಿ ವಿಲ್ ಓನ್ಲಿ ರಿಮೂವ್. ದಾನಿಯೇಲ್ ಬರೆದಂತ ಗ್ರಂಥದಲ್ಲಿ ನಾವು ಓದ್ತೀವಲ್ರ, ಏನಂತ? ಅಧಿಕಾರಿಗಳನ್ನ ಕುಳ್ಳಿರಿಸುವತನು ಆತನೇ, ಆಮೇಲೆ ಅವ್ರನ್ನ ತೆಗೆದು ಹಾಕುವನು ಆತನೇ. ಎಸ್, ದಟ್ ಇಸ್ ದ ಪ್ರಿನ್ಸಿಪಲ್. ಅದಾಗುತ್ತೆ ಖಂಡಿತ. ಆತನೇ. ಸೊ ಅದನ್ನ ನಾವು ದೇವ್ರ ಕೈಗೆ ಬಿಡೋಣ ಅಷ್ಟೇ. ಅವ್ರನ್ನ ನಾವು ಜಡ್ಜ್ ಮಾಡೋದು ಬೇಡ. ಈಗ ಏನ್ ಆಗ್ತದೆ ಅಂತ ಹೇಳಿ ವಿ ಕ್ಯಾನ್ ಜಡ್ಜ್ ಅವರ್ ಸ್ಟೆಪ್. ನಾವು ಈಗ ಪರಿಸ್ಥಿತಿನ ಜಡ್ಜ್ ಮಾಡಬಹುದು. ದೇವ್ರ ವಾಕ್ಯದ ಪ್ರಕಾರವಾಗಿ ನಾವು ದೇವ್ರ ವಾಕ್ಯದಲ್ಲಿ ಬೆಳೀತಾ ಹೋದಾಗ ಮುಂದೆ ಏನಾಗ್ತದೆ ಅಂತ ಅರ್ಥ ಆಗ್ತದೆ. ಇವಾಗ ಒಬ್ಬ ವ್ಯಕ್ತಿ ನಾಯಕತ್ವದಲ್ಲಿ ಬಿದ್ದೋದ ಅಂತಂದ್ರೆ ಅವತ್ತನ್ನು ದೇವರ ಚಿತ್ತಕ್ಕೆ ಅವಿಧೇಯನಾಗ್ತಾ ಇದ್ದಾನೆ ಅಂತ ಅರ್ಥ. ಸೊ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಆದ್ರೆ ಅವನ್ನ ಕಿತ್ತಾಕೋದು ನಮ್ ಕೈಯಲ್ಲಿಲ್ಲ. ಅವನಿಗೆ ಅನ್ಯಾಯ ಮಾಡೋದಾಗ್ಲಿ, ಅವ್ನ ಹಿಡಿದು ನಡೆಸೋದಾಗ್ಲಿ, ಫೋರ್ಸ್ ಮಾಡಿ ಅವನನ್ನು ಒಳ್ಳೇದಕ್ಕೆ ತರೋದಾಗ್ಲಿ, ಮುಂದಾಗೋದನ್ನ ಸ್ಥಿತಿಯನ್ನ ಬದಲಾವಣೆ ಮಾಡೋದಕ್ಕೆ ನಮ್ ಕೈಯಲ್ಲಿಲ್ಲ. ಸೊ ಅದನ್ನ ಮಾಡೋದಕ್ಕೆ ದೇವ್ರೇ. ನಮ್ ಕೆಲಸ ಏನಪ್ಪಾ ಅಂದ್ರೆ ಅಂತ ಪರಿಸ್ಥಿತಿನಲ್ಲಿ ಬದಲಾವಣೆಗಾಗಿ, ದೇವರ ನಡೆಸುವಿಕೆಗಾಗಿ ದೇವರಲ್ಲಿ ನಾವು ಮೊರೆ ಇಡ್ಬೇಕು ಹೊರತು ಅವನನ್ನ ತೆಗೆದು ಹಾಕುವಂತ ಪ್ರಯತ್ನಕ್ಕಾಗ್ಲಿ ಅಥವಾ ಅವನನ್ನ ನಿಲ್ಸೋ ಪ್ರಯತ್ನಕ್ಕಾಗ್ಲಿ ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನ ದೇವರ ಕೈಗೆ ಒಪ್ಪಿಸ್ಕೊಡ್ಬೇಕು, ಪ್ರಾರ್ಥನೆ ಮಾಡ್ಬೇಕಷ್ಟೇ. ಬದಲಾವಣೆ ಮಾಡ್ಬೇಕಾದದ್ದು, ಮುಂದೆ ಹಿತಕರವಾದಂತಹ ಕಾರ್ಯಗಳನ್ನ ನಡೆಸ್ತಕ್ಕಂಥದ್ದು ದೇವ್ರ ಕೈಯಲ್ಲಿದೆ. ದೇವ್ರು ನಡ್ಸ್ಕೊಳ್ತಾ ಹೋಗ್ತಾನೆ.
ಆದ್ರೆ ನನ್ನ ವಿಷಯ, ನನ್ನ ಒಂದು ತಾತ್ಪರ್ಯ ಏನಂತಂದ್ರೆ, ಇನ್ ಫ್ಯೂಚರ್ ಇಲ್ಲಿ ತನಕ ಏನಾಯ್ತಲ್ಲ, ಇದಕ್ಕಿಂತ ಒಳ್ಳೆದನ್ನ ಯಾರಿದಲ್ಲೂ ನಿರೀಕ್ಷೆ ಮಾಡಕ್ಕಾಗೋದು. ನೋಡಿ ಒಬ್ಬನೇ ದೇವರು ಮಾತ್ರ ಆ ಒಳ್ಳೆ ಅಷ್ಟ್ರೆ. ಈಗ ನೀವು ಹೇಳಿದ್ದು ನೂರು ಸತ್ಯ. ಅದು ಇಲ್ಲಿ ಏನಂದ್ರೆ, ಅವಿಧೇಯರಾಗಿ ನಡೆದಾಗ ದೇವರೇ ಕಿತ್ತಾಕ್ ಬಿಡ್ತಾನೆ. ಈಗ ಆಮೇಲೆ ದೇವರಿಗೆ ಖಂಡಿತ ಪಾತ್ರ ಅದೇವ್ ನನ್ ತಾತ್ಪರ್ಯ ದೇವ್ರು ಅದನ್ನ ಮಾಡಿ ಬಿಟ್ಟು ಅದನ್ನ ವೈಡ್ ವೀವರ್ ನಮಗೆ ಯಾಕೆ ಅದ್ರ ಬಗ್ಗೆ. ಈಗ ನಾವೇನ್ ಮಾಡ್ಬೇಕು, ನಮಗ್ ಸಿಕ್ಕಿದೆ ಎಲ್ಲ, ಇನ್ನೊಬ್ರು ಬಂದು ನಮ್ಮ ನಡೆಸ್ಬೇಕಾಗಿಲ್ಲ, ಅವ್ರನ್ನ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ಟೋಟಲ್ ಸಾಲ್ವೇಷನ್ ನಮ್ಗೆ ಏನ್ ಬೇಕು ದೇವ್ರ ರಾಜ್ಯಕ್ಕೆ, ಅದನ್ನೆಲ್ಲ ದೇವ್ರು ಕ್ಲುಪ್ತವಾಗಿ ಕೊಟ್ಬಿಟ್ಟಿದ್ದಾನೆ. ಈಗ ಥ್ರೂ ಪ್ರಾಫೆಸಿ ಎಲ್ಲ ನಮ್ಗೆ ಇತ್ಯರ್ಥ ಇದೆ. ನಾಯಕತ್ವನು ಏನ್ ಆಗ್ಬಹುದು, ಏನಾಗುತ್ತೆ ಅನ್ನೋದು ಕೂಡ ನಮಗ್ ಗೊತ್ತು. ನಾವ್ಯಾಕೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕು? ಇಟ್ ಇಸ್ ದೇವ್ರ ಕರ್ತವ್ಯ, ದೇವ್ರು ನೋಡ್ಕೊಳ್ತಾರೆ. ನಾಯಕತ್ವ ಏನಾಗಲಿ, ವಿ ಡೋಂಟ್ ವಾಂಟ್ ಟು ವರಿ ಅಬೌಟ್ ದಟ್. ಲೆಟ್ ಅಸ್ ವರಿ ಅಬೌಟ್ ಅವರ್ ಸೆಲ್ಫ್. ನಮ್ಮ ಸಭೆ, ನನ್ನ ಕುಟುಂಬ, ನಾನು ಇದನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನೇನ್ ಮಾಡ್ಬೇಕು? ಈ ರೀತಿ ಆದ್ರೆ ನಾವು ಮುಂದೆ ರೀಚ್ ಆಗ್ಲಿಕ್ಕೆ ಸಾಧ್ಯ. ನಾಯಕತ್ವ ನೋಡಿದ್ರೆ ಡೆಫಿನೆಟ್ ಆಗಿ ನಾವು ಅವ್ರು ನೋಡ್ಕೊಂಡು ಹೋದ್ರೆ ನಾವು ಸೋಲನ್ನ ಅನುಭವಿಸ್ತೀವಿ. ವಿ ಆಲ್ಸೋ ಲೂಸ್ ಅವರ್ ಸಾಲ್ವೇಷನ್. ಸೊ ಇದು ಪ್ರಾಮುಖ್ಯವಾದಂತ ಗಮನ. ಸೊ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ನಾವು ದೇವರ ವಾಕ್ಯ ನೋಡೋಣ, ಯೇಸು ಸ್ವಾಮಿಯನ್ನ ನೋಡೋಣ. ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಮ್ಮ ಕುಟುಂಬವನ್ನ ದೇವರ ಮೆಚ್ಚುಗೆಯಾಗಿ ನಡೆಸುವಂತ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ವಿಶಾಲಾಕ್ಷಿ ಅವ್ರು ಏನೇ ಹೇಳ್ತಾ ಇದಾರೆ? ಇಲ್ಲ, ಹೇಳಿದ್ನಲ್ಲ ಪಾಸ್ಟ್ರ, ಯಾವ ಕಾಲಕ್ಕೂ ದೇವರು ನಮ್ಮನ್ನ ಅದಕ್ಕಾಗಿ ಕರೆದಿದ್ದಾನೆ ಅಂತ. ಖಂಡಿತವಾಗಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಒಳ್ಳೆ ಚರ್ಚೆ. ಹೀಗೆ ದೇವ್ರು ನಮ್ಮನ್ನ ನಡೆಸಲಿ, ನಾವು ಬೆಳೆಯೋದಕ್ಕೆ ಆಸ್ಪದ ಆಗುತ್ತೆ. ನಮ್ಮ ಮನಸ್ಸು, ಬುದ್ಧಿ ದೇವರು ತನ್ನ ವಿಶಾಲವಾದಂತ ಜ್ಞಾನದಿಂದ ತುಂಬಿಸಿ ಉಪಯೋಗಿಸ್ಕೊಳ್ಳಿ. ಭಾಗವಹಿಸಿದಂತ ಎಲ್ಲರಿಗೂ, ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾದಂತ ಆ ರೀತಿಯಲ್ಲಿ ಪಾಠವನ್ನ ಮುನ್ನಡೆಸಿದಂತ ಬೋಧಕರಿಗೆ, ಅವ್ರ ಸಾಲಮನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳು ಹೋಗೋಣ. ಚಾಟ್ ಅಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಹೋದರಿ ಸವಿತಾ ಹಾಕಿದ್ದಾರೆ. 7 ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಸಹೋದರಿ ವಿಶಾಲಾಕ್ಷಿ ಅವರು ಪ್ರಾರ್ಥನೆ ಮಾಡ್ಬೇಕಿಂತ ಕೇಳ್ಕೊಳ್ತೇನೆ. ಮದುವೆಗೆ ಪ್ರಾರ್ಥನೆ ಮಾಡಿದ್ದೆ, ಬೈಕ್ಗಾಗಿ ಪ್ರಾರ್ಥನೆ ಮಾಡಿದ್ವಿ. ರವಿ ಸರ್ಗೆ ಚಾರ್ಟ್ ಫಸ್ಟ್ ಇಲ್ಲಿ ಓಪನ್ ಮಾಡ್ಕೊಳ್ಳೋದು ನಂಗೆ ಅಷ್ಟು ಗೊತ್ತಾಗ್ತಿಲ್ಲ. ಯಾರ್ಯಾರಂತ ಸ್ವಲ್ಪ ಹೇಳ್ಬಿಟ್ರೆ ನನಗೆ ಗೊತ್ತಾಗ್ತದೆ. ರೋಲ್ ಮಾಡಿ, ಮೂವ್ ಮಾಡ್ರಿ, ಅದು ಚಾರ್ಟ್ ಅಂತ ಬರ್ತದೆ. ಅಲ್ಲಿ ಮೂವ್ ಮಾಡಿ, ರೋಲ್ ಮಾಡಿ. ಅದು ಮ್ಯೂಟ್ ಅಂತಿದೆ, ವಿಡಿಯೋ ಅಂತಿದೆ, ಅದ್ರ ಪಕ್ಕದಲ್ಲಿ ಪಾರ್ಟಿಸಿಪೆಂಟ್ಸ್, ಅದ್ರ ಪಕ್ಕದಲ್ಲಿ ಚಾಟ್ ಅಂತ ಬರ್ತದೆ ನೋಡಿ. ಈ ಮೂವ್ ಯುವರ್ ದಿಸ್ ಥಿಂಗ್ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ರೋಲ್ ಮಾಡಿ, ಮೂವ್ ಮಾಡಿ. ಅದು ಲೆಫ್ಟ್ ರೈಟ್ ಚಾಟ್ ಅನ್ನು ನೀವು ಮೂವ್ ಮಾಡ್ತಾ ಇನ್ನೊಂದ್ಸಲ ಕಳಿಸ್ಕೊಡಿ. ಚಾರ್ಟ್ ಕ್ಲಿಕ್ ಮಾಡಿ, ಅದು ಮೂವ್ ಮಾಡಿದ್ರಿ. ನೆಕ್ಸ್ಟ್ ಕ್ಲಿಕ್ ಮಾಡಿದೀನಿ. ಅದ್ರ ಮೇಲೆ ಬರ್ತದೆ. ಯು ವಿಲ್ ಗೆಟ್ ದಟ್ 7. ಮೂವ್ ಮಾಡಿ, ಅದು ಹಿಂದಕ್ಕೆ ಮತ್ತು ಮೂವ್ ಮಾಡಿ. ಕೆಳಗಡೆ ಇಲ್ದರೆ ಮೇಲೆ ಇರ್ತದೆ, ಮೇಲೆ ಇಲ್ದರೆ ಕೆಳಗಡೆ ಬರ್ತದೆ. ಚಾರ್ಟ್ ಓಪನ್ ಆಗಿದೆ ಮೇಡಮ್, ಮೇನ್ ಚಾರ್ಟ್ ಅಂತಿದೆ. ಓಪನ್ ಆಗಿದೆ, ಏನು ಕಾಣ್ತಾ ಇಲ್ಲ ಫಸ್ಟ್. ನಾನು ಹೇಳ್ತೀನಿ ಅದೇ ನನಗೆ ಬರ್ತಾ ಇಲ್ಲ. ಅದೇ ಓಕೆ, ನಾನು ಹೇಳ್ತೀನಿ ನೋಡಿ. ಬರ್ಕೊಳ್ಳಿ. ಅಮೂಲ್ಯ ಮತ್ತು ಸುಹಾಸ್ ಅವರ ಮದುವೆ ಚೆನ್ನಾಗಿ ನಡೆದಿದೆ, ದೇವ್ರ ಸ್ತೋತ್ರ ಹೇಳೋಣ. ಎರಡನೇದಾಗಿ ಯಶವಂತ್ ಅನ್ಗೋಳ್ ಅವರ ಆರೋಗ್ಯಕ್ಕೋಸ್ಕರ. ಮೂರನೇದಾಗಿ ಅಮೂಲ್ಯ ಮತ್ತು ಸುಹಾಸ್ ಅವರ ವೆಡ್ಡಿಂಗ್ ಸೆರೆಮನಿ. ಸೊ ಥ್ಯಾಂಕ್ಸ್ ಆಫರಿಂಗ್. ಮದುವೆ ಆಯ್ತು, ಈಗ ಥ್ಯಾಂಕ್ಸ್ ಹೇಳ್ಬೇಕು. ಸರಿ, ಚೆನ್ನಾಗಿದೆ. ಥ್ಯಾಂಕ್ಸ್.
ಅದೇ ವಜ್ರಮ್ಮ ಅವ್ರದ್ದು ವಜ್ರಮ್ಮ ಅದು ಬಂದಿದೆ ನಿಮ್ಮ ಹತ್ರ. ಅನುರಾಧ ಇರ್ಬೇಕು. ಅನುರಾಧ, ರವಿ ಸರ್, ವರಲಕ್ಷ್ಮಿ, ವರಲಕ್ಷ್ಮಿ ಅವರು ಇದ್ದಾರೆ. ಹೇಮಲತಾ ಭಕ್ತರಾಜಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸೂಸನ್ ಪ್ರಕಾಶ್ ಅವರ ಆರೋಗ್ಯಕ್ಕೋಸ್ಕರ ಕೇಳಿಸ್ಕೊಳ್ಳಿ ಸುಮ್ನೆ. ಸೂಸನ್ ಪ್ರಕಾಶ್ ಅವರ ಆರೋಗ್ಯಕ್ಕೋಸ್ಕರ. ಎಲ್ಡರ್ ಪ್ರಕಾಶ್ ಸಫರಿಂಗ್ ಫ್ರಮ್ ಯೂರಿಕ್ ಆಸಿಡ್ ಅವರ ಆರೋಗ್ಯಕ್ಕೋಸ್ಕರ. 7ನೇದು 5 ವರ್ಷದ ಆಯನ ಹೆಣ್ಮಗು, ಅದರ ಆರೋಗ್ಯಕ್ಕೋಸ್ಕರ. ಅಯನ. ನೆಕ್ಸ್ಟ್ ಥ್ಯಾಂಕ್ಸ್ ಫಾರ್ ಪ್ರೈಯಿಂಗ್ ಅಮೂಲ್ಯ ಸುಹಾಸ್ ವೆಡ್ಡಿಂಗ್ ಆಯ್ತು. 2 ಯಶವಂತ ಇನ್ನೊಂದ್ಸಲ ಕಳಿಸಿದ್ದಾರೆ. ಇಷ್ಟೇ 7 ಪಾಯಿಂಟ್ಗಳು. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಅಮೂಲ್ಯ ಮತ್ತು ಸುಹಾಸ್ ಅವರ ಮದುವೆಗೋಸ್ಕರ. ನೆಕ್ಸ್ಟ್ ಯಶವಂತ ಅಮ್ಗೋಳವರ ಆರೋಗ್ಯ ಸುಧಾರಿಸ್ತಾ ಇದೆ, ಅದಕ್ಕೋಸ್ಕರ. ಹೇಮಲತಾ ಭಕ್ತರಾಜ್ ಅವರ ಆರೋಗ್ಯಕ್ಕೋಸ್ಕರ. ವರಲಕ್ಷ್ಮಿ ಟೈಫಾಯ್ಡ್ ಹೆಲ್ತ್ ಅದಕ್ಕೋಸ್ಕರ. ಸೂಸನ್ ಪ್ರಕಾಶ್ ಅವರ ಆರೋಗ್ಯಕ್ಕೋಸ್ಕರ. 6ನೇದು ಎಲ್ಡರ್ ಪ್ರಕಾಶ್ ಅವರ ಆರೋಗ್ಯಕ್ಕೋಸ್ಕರ. 7ನೇದು ಅಯನ ಹೆಣ್ಮಗುಗೋಸ್ಕರ, ಹೆಣ್ಮಗುವಿನ ಆರೋಗ್ಯಕ್ಕೋಸ್ಕರ. ಪ್ರಾರ್ಥನೆ ಮಾಡಿ. ಬ್ಯಾಂಕ್ ಲೋನಿಗಾಗಿ ಸಭೆಗಾಗಿ ಪ್ರಾರ್ಥನೆ ಮಾಡಿ. ರವಿ ಅವ್ರಿಗೆ. ರವಿ ಸರ್ ಬ್ಯಾಂಕ್ ಮತ್ತೆ ಆರೋಗ್ಯ, ಸಭೆಗಾಗಿ. ಓಕೆ. ಸಭೆಗಾಗಿ, ಸಭೆ ಬೆಳವಣಿಗೆ. ಬಳ್ಳಾರಿ ಸಭೆ, ಬಳ್ಳಾರಿ ಸಭೆ. ವರಲಕ್ಷ್ಮಿ ಥೈರಾಯ್ಡ್ ಅಂತ ಏನೋ ಒಂದು ಇನ್ನೊಂದು ಮೆಸೇಜ್ ಬಂದಿದೆ. ಥೈರಾಯ್ಡ್, ಟೈಫಾಯ್ಡ್ ಅಲ್ಲ, ಥೈರಾಯ್ಡ್. ಪ್ರಾರ್ಥನೆ ಮಾಡು ಪಾಸ್ಟರ್. ಮಾಡಿ. ಪರಿಶುದ್ಧನೂ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಾವು ಒಟ್ಟಾಗಿ ಸೇರಿ ನಿನ್ನ ಸತ್ಯವಾಕ್ಯಗಳನ್ನ ತಿಳಿದುಕೊಳ್ಳುವಂತೆ ನಮ್ಮನ್ನ ನಿನ್ನ ಆತ್ಮನ ಸಹಾಯದಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಳ್ಳೆ ಸಂದೇಶಗಳನ್ನ ನಾವು ಕೇಳುವಾಗ ತಂದೆಯೇ, ನಮ್ಮ ನಾಯಕರ ಗುಣಗಳನ್ನ ನಾವು ಹೊಂದಿಕೊಳ್ಳುವಂತೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು ಸ್ವಾಮಿ. ನೀನಾದರೂ ನಿನ್ನೆ ಇದ್ದ ಹಾಗೆ ಇವತ್ತಿದ್ದ ಹಾಗೆ ನಾಳೆಯೂ ನಿತ್ಯ ನಿರಂತರವೋ ಹಾಗೆಯೇ ಜೀವಿಸುವಂಥವನು. ನಮ್ಮಿಂದಲೂ ಅದೇ ರೀತಿಯಾದಂತಹ ಗುಣಗಳನ್ನ ನೀನು ನಮ್ಮಿಂದ ನಿರೀಕ್ಷೆ ಮಾಡುವಂಥವನಾಗಿದ್ದೀಯ ಸ್ವಾಮಿ. ಯಾಕಂದರೆ ನಮಗೆ ಮೊದಲೇ ಎಲ್ಲವನ್ನ ತಿಳಿಸಿಕೊಟ್ಟಿದ್ದೀಯ ಸ್ವಾಮಿ. ನಾವು ಹೇಗಿರಬೇಕು ನಿನ್ನ ನಿತ್ಯ ರಾಜ್ಯವನ್ನ ಸೇರಲು ಅನ್ನುವಂಥ ಎಲ್ಲಾ ಸಂಪೂರ್ಣವಾದಂತಹ ವಿಷಯಗಳನ್ನ ಎಲ್ಲಾ ಪ್ರವಾದನೆಗಳ ಮೂಲಕ ನಮಗೆ ತಿಳಿಸಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ತಂದೆ. ಈ ದಿನದ ಪಾಠವನ್ನ ತಂದಂತ ನಮ್ಮ ಹಿರಿಯ ಬೋಧಕರನ್ನ ನೀನು ಆಶೀರ್ವದಿಸು ಸ್ವಾಮಿ. ಅವರು ಒಳ್ಳೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಸ್ವಾಮಿ. ಒಳ್ಳೆ ಪ್ರಶ್ನೆಗಳನ್ನ, ಒಳ್ಳೆ ಉತ್ತರಗಳನ್ನ ತಿಳಿಸುವಂತೆ ನೀನು ಅವ್ರನ್ನ ನಡೆಸಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ಯೇಸು ಮಾಧ್ಯಮದಲ್ಲಿ ನಾವು ವ್ಯರ್ಥವಾಗಿ ಕಾಲ ಕಳೆಯದೆ ನಿನ್ನ ವಾಕ್ಯಗಳನ್ನ ಮುಂಜಾನೆ ಸಾಯಂಕಾಲ ಕೇಳಿ ಮತ್ತೆ ಎಷ್ಟೋ ವಿಷಯಗಳನ್ನ ಕಲಿತುಕೊಳ್ಳುವಂತೆ ನೀನು ಮಾಡಿದ್ದೀಯ. ಅದಕ್ಕಾಗಿ ಸ್ತೋತ್ರ ತಂದೆಯಾದ ದೇವರೇ. ನಿನ್ನ ಸನ್ನಿಧಾನದಲ್ಲಿ ನಾವು ಬೇಡಿಕೊಳ್ಳುವಂಥದ್ದು ಬಹಳಷ್ಟಿದೆ ಸ್ವಾಮಿ. ತಂದೆಯೇ, ನಮಗಾದರೂ ನಿನ್ನ ಪ್ರೀತಿಯ ಅಗಾಧತೆಗಳನ್ನ ಸುರಿದಿದ್ದೀಯ ಸ್ವಾಮಿ. ಆದ್ರೆ ಸ್ವಾಮಿ, ಇನ್ನೂ ನಾವು ಬಲಹೀನರಾಗಿ ನಿನ್ನಿಂದ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದರಲ್ಲಿ ನಾವು ಬಹಳ ಕೊರತೆಯುಳ್ಳವರಾಗಿದ್ದೇವೆ ಸ್ವಾಮಿ. ಆದಾಗ್ಯೂ ತಂದೆಯೇ, ನಿನ್ನನ್ನೇ ನಿರೀಕ್ಷಿಸುವವರಾಗಿದ್ದೇವೆ ಸ್ವಾಮಿ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಹೌದು ತಂದೆಯೇ, ಭೂಮಿ ಆಕಾಶಗಳನ್ನ ನಿರ್ಮಿಸಿದ ನಿನ್ನಿಂದಲೇ ಸ್ವಾಮಿ. ನಿನ್ನಿಂದಲೇ ನಮಗೆ ಎಲ್ಲವೂ ದೊರಕಬೇಕಾಗಿದೆ. ಈ ಲೋಕದಲ್ಲಿ ಸ್ವಾಮಿ ನಾವು ಯಾರನ್ನೂ ಆಶ್ರಯಿಸಿಕೊಂಡಿಲ್ವಲ್ಲಪ್ಪ, ನಿನ್ನನ್ನೇ ಆಶ್ರಯಿಸಿಕೊಂಡು ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುವಂಥವುಗಳಾಗಿವೆ ಸ್ವಾಮಿ. ಆದ ಕಾರಣ ತಂದೆ, ನೀನು ಮಾಡಿದ ಮಹೋಪಕಾರಗಳನ್ನ ಮತ್ತೊಂದು ಆವರ್ತಿ ನೆನೆಸಿಕೊಂಡು ಕೃತಜ್ಞತೆಗಳನ್ನ ಸಲ್ಲಿಸುವ ಹಾಗೆ, ಹಾಗೂ ಅಸ್ವಸ್ಥತೆ ಅನಾರೋಗ್ಯಗಳಿಂದ ಇರುವಂತವರಿಗಾಗಿ ಬೇಡಿಕೊಳ್ಳುವ ಹಾಗೆ ನಮ್ಮನ್ನ ನೀನು ಮತ್ತೊಂದು ಆವರ್ತಿ ಕರೆದಿದ್ದೀಯ ಸ್ವಾಮಿ. ತಂದೆಯೇ, ನಾವು ಇನ್ನೊಂದು ಸಾರಿ ನಿನ್ನಲ್ಲಿ ವಿಜ್ಞಾಪನೆ ಮಾಡುವಾಗ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ನಮ್ಮ ಅಪರಾಧಗಳನ್ನ ಲೆಕ್ಕಕ್ಕೆ ತೆಗೆದು ನಮ್ಮ ಮುಖವನ್ನ ಓರೆ ಮಾಡಿಕೊಳ್ಳಬೇಡ ಸ್ವಾಮಿ. ತಂದೆಯೇ, ನಮ್ಮನ್ನ ಕ್ಷಮಿಸಿ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ವಿಶೇಷವಾಗಿ ಸ್ವಾಮಿ,
ಅಮೂಲ್ಯ ಮತ್ತೆ ಅವರ ಮದುವೆಯ ಕಾರ್ಯಕ್ರಮವನ್ನ ನೀನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಮದುವೆ ಎನ್ನುವಂಥದ್ದು ಪರಿಶುದ್ಧವಾದದ್ದು ಸ್ವಾಮಿ. ನೀನು ಪ್ರಾರಂಭದಲ್ಲಿ ಏದೇನ್ ತೋಟದಲ್ಲಿ ಸಬ್ಬತ್ತು ಮದುವೆ ಎನ್ನುವಂಥ ಈ ಪರಿಶುದ್ಧ ಈ ಕಾರ್ಯಗಳನ್ನ ನಮಗೆ ಕೊಟ್ಟಿದ್ದೀಯ ಸ್ವಾಮಿ. ತಂದೆಯೇ, ಗಂಡ ಹೆಂಡತಿ ಎನ್ನುವಂಥ ಒಂದು ಯೋಜನೆ ನಿನ್ನದು ಸ್ವಾಮಿ. ಈ ಲೋಕದಲ್ಲಿ ಗಂಡ ಹೆಂಡತಿಯರು ನಿನ್ನನ್ನ ಆತುಕೊಂಡು ಹೊಸ ಕುಟುಂಬಗಳನ್ನ ಮಾಡುವಾಗ ತಂದೆಯೇ, ಅವರು ಮಾದರಿ ಕುಟುಂಬವಾಗಿ ಕಡೆ ಕಾಲದಲ್ಲಿ ಬೇಕಾದಂತಹ ಎಲ್ಲಾ ಒಂದು ಸತ್ಯವಾಕ್ಯಗಳಿಗೆ ವಿಧೇಯರಾಗಿ ನಡೆದು ಅವರು ನಿತ್ಯ ರಾಜ್ಯವನ್ನ ಸೇರಲು ಬೇಕಾದಂತಹ ಎಲ್ಲ ಮಾರ್ಗದರ್ಶನಗಳನ್ನ ನಿನ್ನ ಆತ್ಮನ ಮೂಲಕ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅವರ ಕುಟುಂಬ ವರ್ಗಗಳನ್ನ ಆಶೀರ್ವಾದ ಮಾಡು. ಕೇವಲ ಗಂಡು ಹೆಣ್ಣುಗಳು ಎರಡು ಒಟ್ಟಾಗಿ ಸೇರುವುದಲ್ಲ ಸ್ವಾಮಿ. ಈ ಸಂಬಂಧ ನೀನು ಕೊಟ್ಟಿರುವಂತಹದ್ದು ಎರಡು ಕುಟುಂಬಗಳ ಬೆಸುಗೆ ತಂದೆಯೇ. ಆ ಎರಡು ಕುಟುಂಬಗಳ ಒಟ್ಟಾಗಿ ಆ ದಾಂಪತ್ಯಕ್ಕೆ ಬೇಕಾದಂತಹ ಶಾಂತಿ, ಸಮಾಧಾನ, ಐಕ್ಯತೆಗಳನ್ನ ಅವರು ಹೊಂದಿಕೊಂಡು ಸಮಾಧಾನದಿಂದ ಜೀವಿಸುವಂತೆ ನೀನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆಯೇ ಸ್ವಾಮಿ, ವಜ್ರಮ್ಮ ಹೀಗೆ ಅವರು ಬಹಳಷ್ಟು ಅನಾರೋಗ್ಯದಿಂದಿರುವಾಗ ಅವರನ್ನು ಕೂಡ ಮುಟ್ಟಿ ಸ್ವಸ್ಥಪಡಿಸು ಸ್ವಾಮಿ. ತಂದೆಯೇ, ವರಲಕ್ಷ್ಮಿ ಅವರಿಗೆ ಟೈಫಾಯ್ಡ್ ಬಂದಿದೆಯಂತೆ ಸ್ವಾಮಿ. ಆಕೆ ಆದರೂ ಬಹಳ ಚಟುವಟಿಕೆಯಿಂದ ಎಲ್ಲಾ ಕಾರ್ಯಕ್ರಮದಲ್ಲಿ ಅವಳು ಪ್ರಾರಂಭದಲ್ಲೇ ಅವರು ಬಂದು ಹಾಡುಗಳನ್ನ ಹಾಡಿ ನಿನ್ನನ್ನು ಸ್ತುತಿಸ್ತಾ ಇದ್ರು ಸ್ವಾಮಿ. ತಂದೆಯ ಮಗಳನ್ನ ಮುಟ್ಟಿ ಸ್ವಸ್ಥಪಡಿಸು. ಟೈಫಾಯ್ಡ್ ಜ್ವರ ಬಹಳ ಸೂಕ್ಷ್ಮವಾದಂತಹ ಜ್ವರ ಸ್ವಾಮಿ. ಅದನ್ನ ನೀನು ಗುಣಪಡಿಸಿ ಆ ಮಗಳನ್ನ ಮತ್ತೊಂದು ಆವರ್ತಿ ಅವರನ್ನ ನೀನು ಈ ಕಾರ್ಯಕ್ರಮದಲ್ಲಿ, ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯಗಳ ಜೊತೆ ಸೇರಿಕೊಳ್ಳಲು ನೀನು ಸಹಾಯ ಮಾಡ್ಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹೇಮಲತಾ ಭಕ್ತರಾಜ ಅವರು ಕೂಡ ಸ್ವಾಮಿ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಒಂದು ದೇವರ ವಾಕ್ಯಗಳಲ್ಲಿ ಅವರು ಬಹಳ ವಿಧೇಯವಾಗಿ ಅವರು ಪಾಲ್ಗೊಳ್ಳುವಂತಹದ್ದನ್ನ ನಾವು ನೋಡಿದ್ದೇವೆ ಸ್ವಾಮಿ. ಈ ದಿನಗಳಲ್ಲಿ ಅವರಿಗೆ ಬಹಳ ಅನಾರೋಗ್ಯದ ಕೊರತೆ ಇರುವಾಗ, ಅನಾರೋಗ್ಯ ಅಸ್ವಸ್ಥತೆ ಇರುವಾಗ, ಅವ್ರಿಗೆ ಆರೋಗ್ಯದ ಕೊರತೆ ಇರುವಾಗ ಅವರನ್ನ ನೀನ್ ತಾನೇ ಮುಟ್ಟಬೇಕು ಸ್ವಾಮಿ. ನಿನ್ನ ಘನ ವೈದ್ಯಕೀಯ ಹಸ್ತವನ್ನ ಅವ್ರ ಮೇಲೆ ಚಾಚಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆಯೇ. ಮನುಷ್ಯನಿಗೆ ಅನಾರೋಗ್ಯ ಇದ್ದಾಗ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ ಸ್ವಾಮಿ. ನಿನ್ನ ವಾಕ್ಯಗಳಲ್ಲೂ ನಾವು ಬಲಹೀನತೆಯನ್ನ ಹೊಂದುತ್ತೇವೆ ತಂದೆಯ. ಆರೋಗ್ಯ ಇದ್ದಾಗ ಎಲ್ಲವೂ ಬೇಕು ಅಂತ ನಾವು ಆಸಕ್ತಿ ಉಳ್ಳವರಾಗಿದ್ದೇವೆ. ಅಂಥ ಆರೋಗ್ಯವನ್ನು ಕೊಟ್ಟು ಅವರಲ್ಲಿ ಮತ್ತೊಂದು ಆವರ್ತಿಯ ಆಸಕ್ತಿಯನ್ನ, ಬಲವನ್ನ ನೀನು ಹೆಚ್ಚಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆಯೇ ಸೂಸನ್ ಪ್ರಕಾಶ್ ಅನ್ನುವಂಥವ್ರನ್ನ ಕೂಡ ನೀನು ಆಶೀರ್ವದಿಸಬೇಕೆಂದು ಬೇಡುತ್ತೇನೆ ಸ್ವಾಮಿ. ಎಲ್ಡರ್ ಪ್ರಸಾದ್ ಅವರು ಯೂರಿಕ್ ಒಂದು ತೊಂದರೆಯಿಂದ ನರಳ್ತಾ ಇದ್ದಾರೆ ಸ್ವಾಮಿ. ತಂದೆಯೇ, ಇದು ಬಹಳ ಸೂಕ್ಷ್ಮವಾದಂತಹ ಒಂದು ಕಾಯಿಲೆ. ಯಾಕಂದ್ರೆ ಸ್ವಾಮಿ, ಕಿಡ್ನಿಗಳಿಗೆ ಯಾವ ತೊಂದರೆಗಳಾಗಬಾರ್ದು. ಆದಷ್ಟು ಬೇಗನೆ ಅವರ ಇನ್ಫೆಕ್ಷನ್ ತೆಗೆದು ಹಾಕಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಅವರು ಬಹಳ ಸಂತೋಷದಿಂದ ನಿನ್ನನ್ನು ಕೊಂಡಾಡಲು ನೀನು ಆಶೀರ್ವದಿಸು ಸ್ವಾಮಿ. ಹಾಗೆಯೇ ಸ್ವಾಮಿ, ಈ ಅಯ್ಯನ್ ಅನ್ನುವಂಥ 5 ವರ್ಷದ ಹೆಣ್ಣು ಮಗು ತಂದೆಯೇ, ಈ ಪುಟ್ಟ ಮಗಳನ್ನ ಆಶೀರ್ವಾದ ಮಾಡು ಸ್ವಾಮಿ. ತಂದೆಯೇ, ಕುಟುಂಬದಲ್ಲಿ ಮಕ್ಕಳು ಆಶೀರ್ವಾದದಾಯಕ ಸ್ವಾಮಿ. ಮಕ್ಕಳಿಗೆ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ತಂದೆ ತಾಯಿಗಳು ಬಹಳ ಬಲಹೀನತೆಯನ್ನ ಹೊಂದಿ ಎಲ್ಲಾ ಪ್ರಪಂಚದ ಪ್ರತಿಯೊಂದು ಜೀವಿತದಲ್ಲೂ ಅನಾಸಕ್ತಿಯನ್ನ ಹೊಂದಿ ಅವರು ಬಲಹೀನರಾಗ್ತಾರೆ ಸ್ವಾಮಿ. ಈ ಮಗುವನ್ನ ಮುಟ್ಟುವುದರ ಮೂಲಕ ಅವರ ತಂದೆ ತಾಯಿನ ಆಶೀರ್ವದಿಸಿ ಅವರಿಗೆ ಸಂತೋಷವನ್ನ ಅವರ ಕುಟುಂಬದಲ್ಲಿ ಉಂಟು ಮಾಡು ಸ್ವಾಮಿ. ತಂದೆಯೇ, ನೀನ್ ತಾನೇ ಮಕ್ಕಳನ್ನ ಪ್ರೀತಿಸುವಂಥವನು. ಮಕ್ಕಳನ್ನ ನನ್ನ ಹತ್ತಿರ ಬರಗೊಡಿಸಿ ಅವರನ್ನ ನೀವು ಕಳಿಸಬೇಡಿ ಅಂತ ಶಿಷ್ಯರನ್ನ ಬೆದರಿಸಿ ಮಕ್ಕಳನ್ನ ಎತ್ತಿಕೊಂಡು ಆಶೀರ್ವದಿಸಿದಂತ ಸ್ವಾಮಿ. ತಂದೆಯೇ, ನೀನ್ ತಾನೇ ಮಗುವನ್ನ ಮುಟ್ಟಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆಯೇ ಯಶವಂತ ಮಗಳ ಅವರು ಒಂದು ಆರೋಗ್ಯಕ್ಕೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಕಳೆದ ದಿನಗಳಲ್ಲಿ ಅವರ ಮಂಡಿ ನೋವು ಕೂಡ ಶ್ರೀಮತಿಯವರಿಗೆ ಮಂಡಿ ನೋವಿತ್ತು ಅಂತ ಸ್ವಾಮಿ, ಅವರ ಮಂಡಿ ನೋವನ್ನ ಗುಣಪಡಿಸಿ ಸ್ವಾಮಿ. ಯಾಕಂದ್ರೆ ಸ್ವಾಮಿ, ಆರೋಗ್ಯದಾಯಕ ನಿನಗೆ ಬರೀ ಒಂದು ಮಾತಿನಲ್ಲಿ ಸಕಲವನ್ನು ಪ್ರತಿಯೊಬ್ಬೊಬ್ಬರನ್ನ ನೀನು ಗುಣಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆ ರವಿ ಸರ್ ಅವರು ಬಳ್ಳಾರಿಯವರು ಸ್ವಾಮಿ, ಅವರೇನೋ ಲೋನ್ಗೆ ಹಾಕೊಂಡಿದ್ದಾರಂತೆ ಸ್ವಾಮಿ. ಅದನ್ನ ತಕ್ಕ ಕಾಲದಲ್ಲಿ ಅವರಿಗೆ ಹಣವನ್ನ ನೀನು ತಲುಪುವಂತೆ ಮಾಡಿ ಅವರ ಕೆಲಸ ಕಾರ್ಯದಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಉಂಟು ಮಾಡು ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಸ್ವಾಮಿ, ಅವರು ಕೇಳ್ಕೊಂಡಿರುವಂತಹದ್ದು ಅವರು ಸಭೆಯ ಬೆಳವಣಿಗೆಗೋಸ್ಕರ ಸ್ವಾಮಿ. ತಂದೆಯವರ ಆಸಕ್ತಿಯನ್ನ ನೀನು ನೋಡು ತಂದೆಯೇ. ಸಭೆಯನ್ನ ಬೆಳೆಯುವುದಕ್ಕೋಸ್ಕರ ಅವರು ಪ್ರಾರ್ಥಿಸಲು ಕೇಳ್ಕೊಂಡಿದ್ದಾರೆ ತಂದೆ. ಇದನ್ನ ನೀನು ಅವರಲ್ಲಿ
ಆಶೀರ್ವದಿಸಿ ಅವರ ಊರಿನಲ್ಲಿ, ಅವರ ಒಂದು ಆ ಒಂದು ಪಟ್ಟಣದಲ್ಲಿ ಈ ಸಭೆಯನ್ನ ಬೆಳಕಾಗಿ ನೀನು ಇಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಹೆಚ್ಚಿನ ಜನರು ವಾಕ್ಯವನ್ನ ಕೇಳಿದಂಥವರು ನಿನ್ನ ಆತ್ಮನ ಸಹಾಯದಿಂದ ಆ ಎಲ್ಲರೂ ನಿನ್ನ ವಾಕ್ಯವನ್ನ ಸ್ವೀಕರಿಸಲು ಸಹಾಯ ಮಾಡಿ ಆ ಒಂದು ಸಭೆಯನ್ನ ನೀನು ಬೆಳೆಸಲು ನಾನು ನಿನ್ನಲ್ಲಿ ವಿಜ್ಞಾಪಿಸ್ತೇನೆ ಸ್ವಾಮಿ. ತಂದೆಯೇ, ಈ ಒಂದು ಸದಾವಕಾಶಕ್ಕೋಸ್ಕರ ನನಗೆ ಎಲ್ಲರಿಗಾಗಿ ಪ್ರಾರ್ಥಿಸಲು ನನಗೆ ಕೊಟ್ಟಂತ ಈ ಅವಕಾಶಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಅರ್ಪಿಸ್ತೇವೆ. ವಿಶೇಷವಾಗಿ ಸ್ವಾಮಿ, ಝೂಮ್ ಮಾಧ್ಯಮದಲ್ಲಿ ಬಂದಿರುವಂತಹ ಎಲ್ಲಾ ಸಹೋದರ ಸಹೋದರಿಯರನ್ನ, ಅವರ ಕುಟುಂಬ ಮಕ್ಕಳನ್ನ, ಅವ್ರಿಗಿರುವಂತಹ ಎಲ್ಲಾ ಕೊರತೆಗಳನ್ನ ನೀಗಿಸಬೇಕು ಬೇಡಿಕೊಳ್ಳುತ್ತೇನೆ. ಹಾಗೆ ಸ್ವಾಮಿ, ಪಾಸ್ಟರ್ ರಾಜು ಸರ್ ಅವರನ್ನ ಆಶೀರ್ವದಿಸು. ಈ ಕಾರ್ಯಕ್ರಮವನ್ನ ಅವರು ತಪ್ಪದೆ ಎಡೆಬಿಡದೆ ಅವರು ಸದಾ ನಡೆಸ್ತಾ ಬರ್ತಾ ಇದ್ದಾರೆ ಸ್ವಾಮಿ. ಮುಂಜಾನೆ ಹಾಗೂ ಸಾಯಂಕಾಲದ ಈ ಒಂದು ಕಾರ್ಯಕ್ರಮವನ್ನ ಅವರು ಎಷ್ಟೇ ಕಷ್ಟಗಳಿದ್ದಾಗ್ಯೂ ನಡೆಸಲು ನೀನು ಅವ್ರನ್ನ ನಡೆಸ್ತಾ ಬಂದಿದ್ದೀಯ ಸ್ವಾಮಿ. ಇನ್ನು ಮುಂದೆಯೂ ಅವ್ರ ಜೊತೆಲಿರು. ನಾವೆಲ್ಲ ಒಟ್ಟಾಗಿ ಸೇರಿ ನಿನ್ನ ವಾಕ್ಯಗಳನ್ನ ಕಲಿತು ನಿನ್ನ ಪ್ರೀತಿ ಐಕ್ಯತೆಗಳಲ್ಲಿ ಬೆಳೆಯುವಂತೆ ನಮ್ಮನ್ನ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ನಡೆಸುತ್ತಾ ಬರಬೇಕೆಂದು ನಮ್ಮ ಪರಿಶುದ್ಧ ರಕ್ಷಕನಾದ ಯೇಸುವಿನ ಪ್ರೀತಿಯುಳ್ಳ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಲೋಕದ ಪ್ರಾರ್ಥನೆ ಮಾಡೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲೋಮನ್ ಅವರು ಕೊಡಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇಲೆ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಸಂಜೆ ಹೊತ್ತಿನಲ್ಲಿ ನಿನ್ನ ವಾಕ್ಯಗಳನ್ನ ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಅವರು ಪ್ರತಿನಿಧಿಸತಕ್ಕಂಥ ಅವರ ಕುಟುಂಬದ ಎಲ್ಲಾ ಸದಸ್ಯರುಗಳ ಮೇಲೆಯೂ, ಹಾಗೂ ನಿಮ್ಮ ಪಾದಡಿಯಲ್ಲಿ ಸರಿಸುವಂತಹ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ, ಹಾಗೂ ಸ್ವಾಮಿ ಆರಂಭದ ಪ್ರಾರ್ಥನೆಯನ್ನು ಮಾಡಿ ಮತ್ತು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಪ್ರಿಯ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ರಾಗಗಳನ್ನು ಹಾಡಿರ್ತಕ್ಕಂಥ ನಿನ್ನ ಪ್ರಿಯ ಮಗಳ ಮೇಲೆಯೂ, ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೇನ್. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ತಿಳಿಸ್ಕೊಟ್ಟಿದ್ದೀರಾ. ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ತೀನಿ, ಆರೈಕೆ ಕೊಟ್ಟು ಕುಟುಂಬದನ್ನೆಲ್ಲ ಆಶೀರ್ವದಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ದಿನದ ಪಾಠಕ್ಕಾಗಿ ಸಾಲೋಮನ್ ವಂದನೆಗಳು ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತಹ ಹಿರಿಯರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ವಿಶಾಲಮ್ಮ ಅವ್ರಿಗೂ, ಕೂಡಿ ಬಂದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆತ್ಮನ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿ ತನ್ನ ಮಹಿಮೆಗಾಗಿ ಜೀವಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕರ್ತನು ರಾತ್ರಿ ನಮ್ಮೊಡನಿದ್ದು ಮತ್ತೆ ಸಾಯಂಕಾಲ ನಾಳೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವುದರಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿಕೊಳ್ಳುವಾಗ ಕೃಪೆ ತೋರಲಿ ಎಂಬುದಾಗಿ ಬಿಡುತ್ತಾ, ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇನೆ. ದೇವರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ಧನ್ಯವಾದ ಬೋಧಕರೇ. ಧನ್ಯವಾದ. ಕುಟುಂಬದವರೆಲ್ಲರಿಗೂ ಧನ್ಯವಾದ. ಮತ್ತೆ ಪ್ರಾರ್ಥನೆ ಮಾಡಿದ ಹಿರಿಕರಿಗೂ ಧನ್ಯವಾದಗಳು. ವಿಶ್ವಲಕ್ಷ್ಮಿ. ಥ್ಯಾಂಕ್ ಯು ಸರ್. Thank you, ma. Thank you, Pastor. Thank you very much. Thank you, sir. Thank you. Solomon sir, Pastor, thank you very much for wonderful lesson study. Thank you. Thank you, Uncle. Good night, everyone. Thank you. Good night. Thank you, Pastor. Thank you very much. Thank you, sir. Thank you, Pastor. Thank you. Thank you, everybody. Good night. Good night. Monday, Pastor.